vision, people perish. ಎಲ್ಲಿ ದರ್ಶನವಿಲ್ಲವೋ ಅಲ್ಲಿ ಜನರು ಅಳಿದು ಹೋಗುತ್ತಾರೆ. எந்த சபையில தரிசனம் இல்லாம இருக்கிறதோ அந்த சபை அழிந்து போகும். ಯಾವ ಸಭೆಯಲ್ಲಿ ದರ್ಶನವಿಲ್ಲವೋ ಆ ಸಭೆಯು ನಾಶವಾಗಿ ಹೋಗುತ್ತದೆ. பாருங்க, கர்த்தர் அவருடைய மூளைக்கல்லா இருக்கிற இயேசு கிறிஸ்துவின் மேல் சபையை கட்டுகிறோம். ಯೇಸು ಕ್ರಿಸ್ತನ ಮೂಲೆಗಲ್ಲಾಗಿದ್ದು ಯೇಸು ಕ್ರಿಸ್ತನ ಮೇಲೆ ಸಭೆಯನ್ನು ಕಟ್ಟುತ್ತೇವೆ. வேதம் சொல்லுகிறது, ವೇದದಲ್ಲಿ ಹೇಳಲ್ಪಟ್ಟಿದೆ, சபையை பாதாள கோபுரங்கள் மேற்கொள்ள முடியாது. ಸಭೆಯನ್ನು ಪಾತಾಳದ ಗೋಪುರಗಳು ಎದುರಿಸಲು ಸಾಧ್ಯವಿಲ್ಲ. ஹalleluya, ಹಲ್ಲೆಲೂಯಾ. எதுவும் சபையை மேற்கொள்ள முடியாது. ಯಾವುದು ಸಭೆಯನ್ನು ಎದುರಿಸಲು ಸಾಧ್ಯವಿಲ್ಲ. ಆದರೆ அந்த சபை வளர வேண்டும் என்றால், ಆ ಸಭೆಯು ಬೆಳೆಯಬೇಕಾದರೆ, 5 பேர் இருந்தாலும் சபைதான். ನೋಡಿ, 5 ಜನರಿದ್ದರೂ ಸಭೆಯೇ, 10 பேர் இருந்தாலும் சபைதான், 10 ಜನರಿದ್ದರೂ ಸಭೆಯೇ, 50,000 பேர் இருந்தாலும் சபைதான், 50,000 ಜನರಿದ್ದರೂ ಸಭೆಯೇ. வேதம் சொல்லுகிறது, சபையை பாதாள கோபுரங்கள் மேற்கொள்ள முடியாது. ವೇದದಲ್ಲಿ ಹೇಳಲ್ಪಟ್ಟಿದೆ, ಪಾತಾಳದ ಗೋಪುರಗಳು ಸಭೆಯನ್ನು ಜಯಿಸಲಾರದು. இப்போ பிரச்சனை சபையை மேற்கொள்வதல்ல, ಈಗ ಸಮಸ್ಯೆಯು ಸಭೆಯನ್ನು ಜಯಿಸುವುದಲ್ಲ, சபை வளர்வது, ಸಭೆಯು ಬೆಳೆಯುವುದು. ஹalleluya, ஹalleluya. எந்த சபை வளரும் என்றால், ಯಾವ ಸಭೆಯು ಬೆಳೆಯುತ್ತದೆ ಎಂಬುದಾಗಿ ಕೇಳಿದರೆ, எந்த சபை தரிசனத்தோட செல்கிறதோ அந்த சபை வளரும். ಯಾವ ಸಭೆಯು ದರ್ಶನದೊಂದಿಗೆ ಮುನ್ನಡೆಯುತ್ತದೋ ಆ ಸಭೆಯು ಬೆಳೆಯುತ್ತದೆ. எந்த மனுஷன் தரிசனத்தோட போகிறானோ அந்த மனுஷன் வளருவான். ಯಾವ ಮನುಷ್ಯನು ಆ ಒಂದು ದರ್ಶನದೊಂದಿಗೆ ಹೋಗುತ್ತಾನೋ ಆ ಮನುಷ್ಯನು ಬೆಳೆಯುವನು. If you don't have a vision for your life, you are going to perish one day. ನಿನ್ನ ಜೀವನದ ಒಂದು ಆ ಒಂದು ದರ್ಶನವಿಲ್ಲದಿದ್ದರೆ ನಿನ್ನ ಜೀವನದಲ್ಲಿ ನಾಶವಾಗುತ್ತೀಯಾ? If you don't have a vision for your life, you will perish one day. ನಿನ್ನ ಜೀವನಕ್ಕೆ ನೀನು ದರ್ಶನವಿಲ್ಲದಿದ್ದರೆ ನೀನು ನಾಶವಾಗಿ ಬಿಡುತ್ತೀಯಾ? Hallelujah. If you don't have a vision for your family will perish one day. ನಿನ್ನ ಕುಟುಂಬಕ್ಕೆ ದರ್ಶನವಿಲ್ಲದಿದ್ದರೆ ನಿನ್ನ ಕುಟುಂಬ ಒಂದು ದಿನದಲ್ಲಿ ನಾಶವಾಗುವುದು. If your church doesn't have a vision, your church will not grow. ನಿನ್ನ ಸಭೆಗೆ ದರ್ಶನವೆಂಬುದು ಇಲ್ಲದಿದ್ದರೆ ನಿನ್ನ ಸಭೆಯು ಬೆಳೆಯುವುದಿಲ್ಲ. Church will not perish. ಸಭೆಯು ಅಳಿದು ಹೋಗುವುದಿಲ್ಲ, but it will not grow. ಆದರೆ ಅದು ಬೆಳೆಯುವುದಿಲ್ಲ. Yes, church will not perish because it was built upon the blood of Jesus. It was built on the cornerstone of Jesus. The word says the church cannot be perished. ಸಭೆಯು ಅಳಿದು ಹೋಗುವುದಿಲ್ಲ, ಯಾಕೆಂದರೆ ಸಭೆಯಾದದ್ದು ಮೂಲೆಗಲ್ಲಾದಂತಹ ಯೇಸು ಕ್ರಿಸ್ತನ ಮೇಲೆ ಕಟ್ಟಲ್ಪಟ್ಟಿರುವುದರಿಂದ ಸಭೆಯು ಎಂದಿಗೂ ಅಳಿದು ಹೋಗುವುದಿಲ್ಲ. But the problem in the church is growth. ಆದರೆ ಸಭೆಯಲ್ಲಿರುವಂತಹ ಸಮಸ್ಯೆ ಏನೆಂದರೆ ಬೆಳೆಯುವುದು. Hallelujah. Hallelujah. Wherever the church doesn't have a vision, that church will not grow. ಎಲ್ಲಿ ಸಭೆಯಲ್ಲಿ ದರ್ಶನವೆಂಬುದು ಇಲ್ಲವೋ ಆ ಸಭೆಯು ಬೆಳೆಯುವುದಿಲ್ಲ. Hallelujah. Hallelujah. What is the difference between vision and ambition? ಒಬ್ಬರು ಈ ರೀತಿಯಾಗಿ ಹೇಳಿದರು, ಆ ಒಂದು ದರ್ಶನಕ್ಕೂ ಗುರಿಗೂ ಇರುವಂತಹ ವ್ಯತ್ಯಾಸವೇನು? ಯಾರಾದರೂ ಚಲ ಮುಡಿಯುವ? ಯಾರಾದರೂ ಹೇಳಲು ಸಾಧ್ಯವೇ? What is the difference between the vision and the ambition? ದರ್ಶನಕ್ಕೂ ಗುರಿಗೂ ಇರುವಂತಹ ವ್ಯತ್ಯಾಸವೇನು? சொல்லுங்க. தரிசனத்துக்கும் உங்களுடைய நோக்கத்திற்கும் இருக்கிற வித்தியாசம் என்ன? ದರ್ಶನಕ್ಕೂ ನಿನ್ನ ಉದ್ದೇಶಕ್ಕೂ ಇರುವಂತಹ ವ್ಯತ್ಯಾಸವೇನು? அங்க பாஸ்டர்ஸ் மீட்டிங் வராதவங்க சொல்லுங்க. ಬೋಧಕರ ಮೀಟಿಂಗ್ಗೆ ಬರದೇ ಇರುವವರು ಇದನ್ನು ಹೇಳಬೇಕು. What is the difference between the vision and the ambition? ದರ್ಶನಕ್ಕೂ ಗುರಿಗೂ ಇರುವಂತಹ ವ್ಯತ್ಯಾಸವೇನು? தெரியலையா? நான் சொல்றேன். ನಾನು ಹೇಳುತ್ತೇನೆ. ಎಲ್ಲರೂ ದರ್ಶನ சொல்றோம். ಎಲ್ಲರೂ ದರ್ಶನವೆಂಬುದಾಗಿ ಹೇಳುತ್ತೇವೆ. See, vision will not benefit you. ದರ್ಶನವು ನಿನಗೆ ಯಾವ ಲಾಭವನ್ನು ತರುವುದಿಲ್ಲ. ದರ್ಶನ தனிப்பட்ட மனுஷனுக்கு லாபத்தை கொண்டு வராது. ದರ್ಶನವೆಂಬುದು ಒಬ್ಬ ಪ್ರತ್ಯೇಕ ಮನುಷ್ಯನಿಗೆ ಯಾವ ಲಾಭವನ್ನು ತರಲಾರದು. ಉದಾಹರಣೆಗೆ ಮಾರ್ಟಿನ್ ಲೂಥರ್ ಜೂನಿಯರ್ said, one day I will see my people in freedom. ಮಾರ್ಟಿನ್ ಲೂಥರ್ ಅವರು ಹೇಳಿದರು, ಒಂದು ದಿನ ನನ್ನ ಜನರನ್ನು ನಾನು ಸ್ವತಂತ್ರವಾಗಿ ನೋಡುತ್ತೇನೆ. ಅದು ವಿಷನ್, அது தர்ஷனா. என்னன்னா கருப்பு இனம் வெள்ளை இனத்தோட சுதந்திரமா இருக்கணும், சுதந்திரமாய் வாழணும், விடுதலையோட வாழணும், அடிமைத்தனத்திலிருந்து வெளியே வரணும்னு மார்ட்டின் லூதர் ஜூனியர் பார்த்தாருல்ல, அதுதான் தரிசனம்.
ಮಾರ್ಟಿನ್ ಲೂಥರ್ ಜೂನಿಯರ್ ಅವರು ನೋಡಿದ್ದು ಏನೆಂದರೆ, ಕಪ್ಪು ಜನರು ಬಿಳುಪು ಜನರು ಒಟ್ಟಾಗಿ ಸೇರಬೇಕು, ದಾಸತ್ವದಿಂದ ಅವರು ಬಿಡುಗಡೆಯಾಗಬೇಕು ಎಂಬುದಾಗಿ ನೋಡಿದನಲ್ಲ, ಅದೇ ದರ್ಶನವಾಗಿದೆ. அது தரிசனம். ಅದು ದರ್ಶನ. ஆனா அதன் நிமித்தம் மார்ட்டின் லூதருக்கு ஒரு லாபமும் கிடையாது. ಆದರೆ ಅದರ ನಿಮಿತ್ತ ಮಾರ್ಟಿನ್ ಲೂಥರ್ಗೆ ಯಾವ ಲಾಭವೂ ಇಲ್ಲ. அதுதான் தரிசனம். ಅದು ದರ್ಶನವಾಗಿದೆ. ಗಾಂಧಿ வந்து இங்க ಸತ್ಯಾಗ್ರಹ ಮೂವ್ಮೆಂಟ್ பண்ணாரு. ಗಾಂಧೀಜಿ ಅವರು ಭಾರತ ದೇಶದಲ್ಲಿ ಸತ್ಯಾಗ್ರಹವನ್ನು ಮಾಡಿದರು, ಚಳುವಳಿ. எவ்வளவு பேருக்கு தெரியும்? ಎಷ್ಟು ಜನರಿಗೆ ಗೊತ್ತು? ಎಲ್ಲ ಫಾರಿನ್ ನಿಂದ ಯಾರು வரலையே? இல்ல இல்ல, ಎಲ್ಲರೂ ಭಾರತೀಯರೇ. இந்த இந்தியாவுக்கு காந்திஜி சத்தியாகிரக மூவ்மெண்ட் நடத்தினார். ಈ ಭಾರತ ದೇಶಕ್ಕೆ ಗಾಂಧೀಜಿ ಅವರು ಸತ್ಯಾಗ್ರಹ ಚಳುವಳಿ ಮಾಡಿದರು. ಅದು ದರ್ಶನ, ಅದು ದರ್ಶನವು. ಆனா ಗಾಂಧೀಜಿಗೆ ಸ್ವಂತ ಲಾಭத்தை கொண்டு வரல. ಆದರೆ ಅದರಿಂದ ಗಾಂಧೀಜಿ ಅವರಿಗೆ ಸ್ವಂತ ಲಾಭವೇನು ಅದರಿಂದ ತರಲಿಲ್ಲ. ಏನಾದರೂ ಬಂದುಚಾ? ಏನಾದರೂ ಬಂತ? ಇಲ್ಲ ಇಲ್ಲ. See, vision will not benefit the individual. ಆ ಒಂದು ದರ್ಶನವು ಒಬ್ಬ ಪ್ರತ್ಯೇಕ ಮನುಷ್ಯನಿಗೆ ಯಾವ ಲಾಭವನ್ನು ತರಲಾರದು. But the ambition will benefit the individual. ಆದರೆ ಗುರಿ ಎಂಬುದು ಒಬ್ಬ ಪ್ರತ್ಯೇಕ ಮನುಷ್ಯನಿಗೆ ಲಾಭವನ್ನು ತರುವಂತದಾಗಿದೆ. ನಾ 30 ವಯಸ್ಸಲ್ಲ 30 ವರ್ಷದಲ್ಲಿ ನಾನು வீடு கட்டணும், ನಾನು ಮನೆ ಕಟ್ಟಬೇಕು. ಅದು ದರ್ಶನ ಅಲ್ಲ, ಅದು ದರ್ಶನವಲ್ಲ, ಅದು ambition, ಅದು ಗುರಿ. ನಾ 35 ವಯಸ್ಸಲ್ಲ ನಾನು 35 ವರ್ಷದಲ್ಲಿ 2 ಲ್ಯಾಂಡ್ ವಾಗணும், 2 ಜಾಗವನ್ನು ತೆಗೆದುಕೊಳ್ಳಬೇಕು. ದರ್ಶನವಲ್ಲ, ಅದು ದರ್ಶನವಲ್ಲ, ಅದು ambition, ಅದು ಗುರಿ. 40 ವಯಸ್ಸಲ್ಲ 40 ವರ್ಷದಲ್ಲಿ ஒரு பெரிய ಬಂಗ್ಲಾಲ வாழணும், ನಾನೊಂದು ದೊಡ್ಡ ಬಂಗಲೆಯಲ್ಲಿ ಬದುಕಬೇಕು. ಅದು ದರ್ಶನಮಲ್ಲ, ಅದು ದರ್ಶನವಲ್ಲ, ಅದು ambition, ಅದು ಗುರಿಯಾಗಿದೆ. இன்னைக்கு நிறைய போதகருங்க ಇಂದು ಅನೇಕ ಬೋಧಕರುಗಳು ambition ಅದ ದರ್ಶನವನ್ನು சொல்லி ಸುತ್ತಿட்டு இருக்காங்க. ಗುರಿಯನ್ನು ದರ್ಶನವೆಂಬುದಾಗಿ ಹೇಳಿಕೊಂಡು ತಿರುಗಾಡುತ್ತಿದ್ದಾರೆ. ನಾ ಕಟ್ಟணும், ನಾನು ಕಟ್ಟಬೇಕು, ಕುಟುಂಬ ಕಟ್ಟಬಡணும், ನನ್ನ ಕುಟುಂಬವು ಕಟ್ಟಲ್ಪಡಬೇಕು, ಕಟ್ಟಬಡணும், ನನ್ನ ಮಕ್ಕಳು ಕಟ್ಟಲ್ಪಡಬೇಕು. ಗುರಿ, ಅದೆಲ್ಲವೂ ಗುರಿಯಾಗಿದೆ. ಅದು உங்களுடைய நோக்கம், ಅದು ನಿಮ್ಮ ಒಂದು ಉದ್ದೇಶವಾಗಿದೆ. நோக்கத்தையும் தரிசனத்தையும் ஒண்ணு சேர்க்காதீங்க. ಉದ್ದೇಶವನ್ನು ದರ್ಶನವನ್ನು ಒಟ್ಟಾಗಿ ಜೋಡಣೆ ಮಾಡಬೇಡಿ. ஏன்னா தரிசனம் என்பது, ಯಾಕೆಂದರೆ ದರ್ಶನವೆಂಬುದು என்னுடைய லாபத்துக்கல்ல, ಅದು ನನ್ನ ಲಾಭಕ್ಕೋಸ್ಕರವಲ್ಲ, ಅದು ನಿಮ್ಮ ಲಾಭಕ್ಕೋಸ್ಕರ, ಅದು ಜನங்களுடைய ಲಾಭ, ಅದು ಜನರ ಲಾಭಕ್ಕೋಸ್ಕರ. ಆಮೆನ್, ಹಲ್ಲೆಲೂಯಾ. நான் வளரணும், என் சபை வளரணும், என் பேரு வளரணும்னு நினைச்சேன்னா அது தரிசனம் இல்ல. ನಾನು ಬೆಳೆಯಬೇಕು, ನನ್ನ ಸಭೆ ಬೆಳೆಯಬೇಕು ಎಂಬುದಾಗಿ ನಾನು ಅಂದುಕೊಂಡರೆ ಅದು ದರ್ಶನವಲ್ಲ. தேவனுடைய ராஜ்யம் வளரணும் என்று நான் நினைச்சா அதுக்கு பேர் தான் தரிசனம். ದೇವರ ರಾಜ್ಯವು ಬೆಳೆಯಬೇಕು ಎಂಬುದಾಗಿ ಅಂದುಕೊಂಡರೆ ಅದಕ್ಕೆ ಹೆಸರೇ ದರ್ಶನವಾಗಿದೆ. Jesus did not come to build his kingdom. ಯೇಸು ಕ್ರಿಸ್ತನು ತನ್ನ ರಾಜ್ಯವನ್ನು ಕಟ್ಟಿಕೊಳ್ಳುವುದಕ್ಕೆ ಬರಲಿಲ್ಲ. He came to build the kingdom of the Father. ಆತನು ತಂದೆಯ ರಾಜ್ಯವನ್ನು ಕಟ್ಟುವುದಕ್ಕೆ ಬಂದವನು. He perished, he died. ಆತನು ನಾಶವಾಗಿ ಆತನು ಸತ್ತು ಹೋದನು. ಯೇಸು ಕ್ರಿಸ್ತ இந்த பூமியில எதையும் சேர்த்து வைக்கல. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಯಾವುದನ್ನು ಸೇರಿಸಿಡಲಿಲ್ಲ. அவர் எதையும் அவருக்காக செய்து கொள்ளல. ಆತನು ಯಾವುದನ್ನು ಆತನಿಗೋಸ್ಕರ ಮಾಡಿಕೊಳ್ಳಲಿಲ್ಲ. ಅದ್ಭುತಗಳು ಕೂಡ ಅವರಿಗಾಗಿ அவர் செய்து கொள்ளல. ಅದ್ಭುತಗಳು ಆತನಿಗೋಸ್ಕರ ಆತನು ಮಾಡಿಕೊಳ್ಳಲಿಲ್ಲ. Jesus never did anything for his own purpose. ಯೇಸು ಕ್ರಿಸ್ತನು ತನ್ನ ಸ್ವಂತ ಲಾಭಕ್ಕಾಗಿ ಆತನು ಏನನ್ನು ಮಾಡಿಕೊಳ್ಳಲಿಲ್ಲ. Whatever he did for the Father. ಆತನು ಏನೆಲ್ಲ ಮಾಡಿದನೋ ಆತನು ತಂದೆಗೋಸ್ಕರ ಮಾಡಿದನು. அதுதான் தரிசனம். ಅದೇ ದರ್ಶನವಾಗಿದೆ. Hallelujah. Hallelujah. தரிசனம் என்பது எனக்கு லாபத்தை கொண்டு வராது. ದರ್ಶನವೆಂಬುದು ನನಗೆ ಲಾಭವನ್ನು ತರುವಂತದ್ದಲ್ಲ. தரிசனம் என்பது உனக்கு லாபத்தை கொண்டு வராது. ದರ್ಶನವೆಂಬುದು ನಿನಗೆ ಲಾಭವನ್ನು ತರುವಂತದ್ದಾಗಿದೆ. என்ன ஆலயத்துக்கு வந்து எனக்கு என்ன கிடைச்சிச்சு? ಆಲಯಕ್ಕೆ ಬಂದು ನನಗೆ ಏನು ಸಿಕ್ಕಿದೆ? கிடைக்காது. ನಿನಗೆ ಸಿಗುವುದಿಲ್ಲ. ಯಾಕೆ? தரிசனம் தேவனுடையது. ದರ್ಶನವು ದೇವರದ್ದು. என்னத்தை அனுபவிச்சிட்டேன்? ಏನನ್ನು ಅನುಭವಿಸಿದೆ? என்ன நல்லது நடந்துச்சு? ಏನು ನನಗೆ ಒಳ್ಳೆಯದು ನಡೆಯಿತು? நீங்க அம்பிஷன் சுயநலமா யோசிக்கிறீங்க. எனக்கு என்ன கிடைச்சிச்சு, எனக்கு என்ன நடந்துச்சு, எனக்கு என்ன லாபம் வந்துச்சு, எனக்கு என்ன ஆச்சு. ஆனா ஆலயம் இருக்கிறதுக்கு நோக்கம் எனக்கு என்ன நடந்துச்சு இல்ல, தேவனுடைய ராஜ்யத்துக்கு என்ன நடந்துச்சுன்றதுதான். ನೀವು ಸ್ವಾರ್ಥವಾಗಿ ನನಗೇನು ಸಿಕ್ಕಿತು, ನನಗೇನು ಲಾಭ, ನನಗೇನು ನಡೆಯಿತು ಎಂಬುದಾಗಿ ಆಲೋಚನೆ ಮಾಡುತ್ತೀರಾ. ಆದರೆ ಆಲಯವಿರುವುದು ನನಗೇನು ಸಿಕ್ಕಿತು ಎಂಬುದಕ್ಕಲ್ಲ, ದೇವರ ರಾಜ್ಯವನ್ನು ಮಹಿಮೆ ಪಡಿಸುವುದಕ್ಕೋಸ್ಕರ. Purpose of the church is not my own benefit, it's for the benefit of the kingdom of God. ಇದ್ದ ಸಭೆಯ ದರ್ಶನವೆಂಬುದು ಅದು ನನ್ನ ಒಂದು ಲಾಭಕ್ಕೋಸ್ಕರವಲ್ಲ, ಅದು ದೇವರ ರಾಜ್ಯದ ಮಹಿಮೆಗೋಸ್ಕರ. We all have come here, we all have set apart by the blood of Jesus to fulfill the vision of the Father. ನಾವೆಲ್ಲರೂ ಇಲ್ಲಿ ಬಂದು ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರ ರಾಜ್ಯವನ್ನು ಆತನ ಒಂದು ಉದ್ದೇಶವನ್ನು ಪೂರ್ತಿಗೊಳಿಸುವುದಕ್ಕೋಸ್ಕರ.
ஆமென். ಆಮೆನ್. ஆண்டவர் நம்மளை ரட்சித்தது, ದೇವರು ನಮ್ಮನ್ನು ರಕ್ಷಿಸಿದ್ದು, நம்மளை விடுதலையாக்கினது, ನನ್ನನ್ನು ಬಿಡುಗಡೆಗೊಳಿಸಿದ್ದು, நம்மளை வேர் பிரித்து எடுத்தது, ನಮ್ಮನ್ನು ಬೇರ್ಪಡಿಸಿ ತೆಗೆದುಕೊಂಡು சபையாக ஒன்று சேர்த்தது, ಸಭೆಯಾಗಿ ಒಟ್ಟಾಗಿ ಸೇರಿಸಿರುವುದು ஒரೇ ಕಾರಣத்துக்காக, ಒಂದೇ ಕಾರಣಕ್ಕೋಸ್ಕರವೇ, அவருடைய ರಾಜ್ಯத்தை ಕಟ್ಟುವುದು. ಆತನ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ. That is the vision. ಅದು ದರ್ಶನವಾಗಿದೆ. எங்க இந்த தரிசன சபைகளுக்கு இல்லையோ அந்த சபை வளராது. ಈ ದರ್ಶನವೆಂಬುದು ಯಾವ ಸಭೆಗಳಿಗೆ ಇರುವುದಿಲ್ಲವೋ ಆ ಸಭೆಯು ಬೆಳೆಯುವುದಿಲ್ಲ. இப்ப நான் ஒருவேளை ಈಗ ನಾನು ಒಂದು ವೇಳೆ அந்த காடுல ಆ ಕಾಡಿನಲ್ಲಿ 5 விரல்ல 5 ಬೆರಳುಗಳಲ್ಲಿ 5 ஆசீர்வாதத்தை எழுதுங்க, 5 ಆಶೀರ್ವಾದಗಳನ್ನು அடுத்த ಬರೆಯಿರಿ. வாரத்துக்குள்ள அது நிறைவேறும்னு சொல்லிதான் எவ்வளவு பேர் போன வாரமே எழுதி இருப்பீங்க. ಮುಂಬರುವ ವಾರ ಅದು ನೆರವೇರುತ್ತದೆ ಎಂಬುದಾಗಿ ಹೇಳಿದ್ದರೆ ಎಷ್ಟು ಜನರು ಆ ಕಾಡಿನಲ್ಲಿ ಕಳೆದ ವಾರವೇ ನಿಮ್ಮ ಆಶೀರ್ವಾದಗಳನ್ನು ಬರೆದಿರುತ್ತೀರಿ. Write 5 blessings upon 5 fingers, by end of this month it will happen to you அப்படி நான் சொல்லியிருந்தேனா எவ்வளவு பேர் இங்கேயே எழுதி இருப்பீங்க. ಈ 5 ಬೆರಳುಗಳಲ್ಲಿ ಈ ಒಂದು 5 ಆಶೀರ್ವಾದಗಳನ್ನು ಬರೆದಿಟ್ಟುಕೊಳ್ಳಿ, ಈ ತಿಂಗಳ ಕೊನೆಯಲ್ಲಿ ಅದೆಲ್ಲ ನೆರವೇರುತ್ತದೆ ಎಂಬುದಾಗಿ ಹೇಳಿದ್ದರೆ ಎಷ್ಟು ಜನರು ಆ ಆಶೀರ್ವಾದಗಳನ್ನು ಇಲ್ಲೇ ಬರೆದಿರುತ್ತೀರಾ? ஆனா நான் சொன்னேன், ಆದರೆ ನಾನು ಹೇಳಿದೆ பேரை எழுதுங்க, 5 தேவனுடைய ராஜ்யத்துக்குள்ள வருவாங்கன்னு சொன்னேன். இப்ப அதுல 90% பேர் எழுதல. நீங்க ನಾನು ಹೇಳಿದೆನು 5 ವ್ಯಕ್ತಿಗಳ ಹೆಸರುಗಳನ್ನು ಬರೆಯಿರಿ, ಅವರು ದೇವರ ರಾಜ್ಯಕ್ಕೆ ಬರುವರು ಎಂಬುದಾಗಿ ಹೇಳಿದರೆ ಇಲ್ಲಿ 90% ಜನರು ಅವರ ಹೆಸರುಗಳನ್ನು ಬರೆಯಲಿಲ್ಲ. You know why? ಯಾಕೆ ಗೊತ್ತಾ? No vision. ದರ್ಶನವೆಂಬುದಿಲ್ಲ. All of you have got ambition. ನೀವೆಲ್ಲರೂ ಗುರಿಯನ್ನು ಹೊಂದಿದವರಾಗಿದ್ದೀರಾ. எனக்கு என்ன கிடைக்கும்? ನನಗೇನು ಸಿಗುತ್ತದೆ? What I will get? ನನಗೆ ಏನು ಸಿಗುತ್ತದೆ? Ambition. ಗುರಿ. Vision is not for you and me, my brother. ನನ್ನ ಸಹೋದರನೇ, ದರ್ಶನವೆಂಬುದು ನಿನಗೂ ನನಗೂ ಅಲ್ಲ. It's for people. ಅದು ಜನರಿಗೋಸ್ಕರ. அதுதான் உண்மையான தரிசனம். ಅದೇ ನಿಜವಾದಂತ ದರ್ಶನವಾಗಿದೆ. ஆமென். ಆಮೆನ್. ஏன் வாரந்தோறும் ஏன் வந்தீங்க ஊழியம் செய்றோம்? ವಾರಾಂತರ ಯಾಕೆ ನಾವು ಇಲ್ಲಿ ಬಂದು ಸೇವೆ ஏன் ಮಾಡುತ್ತೇವೆ? உங்களுக்காக வாரந்தோறும் ஜெபிக்கிறோம்? ಯಾಕೆ ನಿಮಗೋಸ್ಕರ ವಾರಾಂತರ ಪ್ರಾರ್ಥಿಸುತ್ತೇವೆ? ஏன் வாரந்தோறும் கர்நாடகாவுக்காக ஜெபிக்கிறோம்? ಯಾಕೆ ವಾರಾಂತರ ಕರ್ನಾಟಕಕ್ಕೋಸ್ಕರ ಪ್ರಾರ್ಥಿಸುತ್ತೇವೆ? ஏன் கர்நாடகல இருக்கிற யாருக்கோ நம்ம பணத்தை கொடுத்து உதவுறோம்? ಕರ್ನಾಟಕದಲ್ಲಿರುವ ಯಾರ್ಯಾರಿಗೋ ನಾವು ಹಣವನ್ನು ಕೊಟ್ಟು ಸಹಾಯ ಮಾಡುತ್ತೇವೆ. அவருக்கும் ஒரு உறவும் கிடையாது, எனக்கும் அவருக்கும் ஒரு சம்பந்தமும் கிடையாது. ನಮಗೂ ಅವರಿಗೂ ಯಾವ ನಂಟು ಇಲ್ಲ, ನಮಗೂ ಅವರಿಗೂ ಯಾವ ಸಂಬಂಧವೂ ಇಲ್ಲ. ஏன் அவர்களுக்கு நம்ம உதவி செய்றோம்? ಯಾಕೆ ಅವರಿಗೆ ನಾವು ಸಹಾಯ ಮಾಡುತ್ತೇವೆ? ஏன் பெல்லாரில இருக்கிற சபைக்கு நம்ம பலப்படுத்துறோம்? ಬಳ್ಳಾರಿಯಲ್ಲಿರುವಂತಹ ಸಭೆಯನ್ನು ಯಾಕೆ ನಾವು ಬಲಪಡಿಸುತ್ತೇವೆ? ஏன் கோலார்ல இருக்கிற சபைக்கு நாம பலப்படுத்துறோம்? ಕೋಲಾರಲ್ಲಿರುವಂತಹ ಸಭೆಗೆ ಯಾಕೆ ನಾವು ஏன் ಬಲಪಡಿಸಬೇಕು? பெல்காம்ல இருக்கிற சபைக்கு நாம பலப்படுத்துறோம்? ಬೆಳಗಾವಿಯಲ್ಲಿರುವಂತಹ ಸಭೆಗೆ ನಾವು ಯಾಕೆ ಬಲಪಡಿಸಬೇಕು? எனக்கு ஒரு லாபமும் இல்லை. ನಮಗೆ ಯಾವ ಲಾಭವೂ ಇಲ್ಲ. நீங்க நிறைய பேருக்கு பாஸ்டர் என் பணத்தை எல்லாம் கொடுக்கிறாரு, நமக்கு ஒரு லாபமும் இல்லையே. ಇಲ್ಲಿ ಅನೇಕರು ಬೋಧಕರು ಯಾಕೆ ಎಲ್ಲ ಹಣವನ್ನು ಕೊಡುತ್ತಾರೆ ಎಂಬುದಾಗಿ, ಆದರೆ ನಮಗಿಲ್ಲಿ ಏನು ಲಾಭವಿಲ್ಲವೇ? நாம ஏன் எல்லாருக்கும் கொடுத்துட்டு இருக்கிறோம்? ನಾವ್ಯಾಕೆ ಎಲ್ಲರಿಗೂ ಕೊಡುತ್ತಿದ್ದೇವೆ? நமக்கு வச்சிருக்கலாமே, ನಮಗೆ நாம ಇಟ್ಟುಕೊಳ್ಳಬಹುದಾಗಿತ್ತಲ್ಲ, வளர்ந்திருக்கலாமே. ನಾವು ಬೆಳೆಯಬಹುದಾಗಿತ್ತಲ್ಲ. ambition. ಅದು ಗುರಿ. ಆಮೆನ್. ಆಮೆನ್. ಕರ್ನಾಟಕ வளரட்டும், ಕರ್ನಾಟಕ ಬೆಳೆಯಲಿ, அது தரிசனம். ಅದು ದರ್ಶನವಾಗಿದೆ. நாடே ಹಲ್ಲೆಲೂಯಾ. புரியுதா உங்களுக்கு? ಅರ್ಥವಾಗುತ್ತಿದೆ. நாம வளர்ந்தா அது ambition. ನಾವು ಬೆಳೆದರೆ ಅದು ಗುರಿ. எனக்கு 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 ನನಗೆ 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 கர்நாடகா தேவனுக்காக எழும்பணும்னு சொல்றது தரிசனம். ಕರ್ನಾಟಕವು ದೇವರ ರಾಜ್ಯಕ್ಕೋಸ್ಕರ ಎದ್ದೇಳಬೇಕು ಎಂಬುದಾಗಿ ಹೇಳುವುದು ದರ್ಶನವಾಗಿದೆ. ஹalleluya. ಹಲ್ಲೆಲೂಯಾ. ஒரு நாள் நிறைவேறும். ಒಂದು ದಿನ ಅದು ನೆರವೇರಲ್ಪಡುತ್ತದೆ. ஏன்னா இது தரிசனம். ಯಾಕೆಂದರೆ ಇದು ದರ್ಶನವಾಗಿದೆ. தரிசனம். ಇದು ದರ್ಶನವಾಗಿದೆ. தரிசனம் நிறைவேறும். ದರ್ಶನವು ನೆರವೇರಲ್ಪಡುತ್ತದೆ. ஆனா மார்ட்டின் லூதர் கத்தம்போது அன்னைக்கு நிறைவேறல. ಅಂದು ಮಾರ್ಟಿನ್ ಲೂಥರ್ ಅವರು ಕಿರ್ಚಿದಾಗ ಅದು ನೆರವೇರಲಿಲ್ಲ. இன்னைக்கு நிறைவேறிக்குது. ಇಂದು ನೆರವೇರಲ್ಪಟ್ಟಿದೆ. அங்க ஒரு ஐ ஃபர்காட் ஒரு லேடி ஒரு பேர் இருக்குது. ಒಬ್ಬ ಸ್ತ್ರೀಯ ಹೆಸರಿದೆ, ನಾನು ಮರೆತಿದ್ದೇನೆ. I think Roosevelt or Roosevelt or something like that. She was a black lady. ಆಕೆ ಆ ಒಂದು ಸ್ತ್ರೀಯು ಕಪ್ಪು ಸ್ತ್ರೀ ಆಗಿದ್ದಳು. She was a black lady. ಕಪ್ಪು ಜನಾಂಗಕ್ಕೆ ಸೇರಿದವಳು. Okay, நீங்க ಗೂಗಲ್ போனா ಯೂಟ್ಯೂಬ್ போனா ಕೇಳಿ, I think Roosevelt or something like that. ರೋಸ್ವೆಲ್ಟ್ ಏನೋ ಆಕೆ ಹೆಸರಿದೆ, ಗೂಗಲ್ ಅಲ್ಲಿ ನೀವು ಹುಡುಕಿದರೆ ಸಿಗಬಹುದು. அந்த பஸ் இன்னைக்கும்
எக்ஸிபிஷன்ல வைக்கப்பட்டிருக்குது. ಆ ಬಸ್ ಇಂದು ಸಹ ಎಕ್ಸಿಬಿಷನ್ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. அன்றைக்கு ಅಂದು அந்த பஸ்ல ஏறும்போது ಆ ಬಸ್ಸಿನಲ್ಲಿ ಹತ್ತುವಾಗ ಮೊದಲು இருக்கிற 6 சேர் வெறும் வெள்ளைக்காரங்க உட்காரணும். ಮೊದಲು ಇರುವಂತ 6 ಕುರ್ಚಿಗಳು ಬಿಳಿಯ ಜನರು ಕುಳಿತುಕೊಳ್ಳುವುದಕ್ಕೆ, பின்னாடி இருக்கிற 4 சேர்ல தான் இந்த கருப்பு இனங்க உட்காரணும். ಹಿಂದೆ ಇರುವಂತ 4 ಚೇರುಗಳಲ್ಲಿ ಕಪ್ಪು ಜನರು ಅದರಲ್ಲಿ ಕುಳಿತುಕೊಳ್ಳಬೇಕು. ஆனா வெள்ளைக்காரங்க யாரோ ஏறிட்டாங்கன்னா, ಆದರೆ ಬಿಳಿ ಜನರು ಯಾರಾದರೂ ಹತ್ತಿದರೆ இவங்களுக்கு இந்த இடத்தை விட்டு கொடுத்துடணும். இவங்க ಅವರಿಗೆ ಬಿಳಿ ಜನರಿಗೆ ಈ ಕಪ್ಪು ಜನರು ಸ್ಥಳವನ್ನು ಬಿಟ್ಟು ಕೊಡಬೇಕು. இந்த அம்மா வந்து வெள்ளைக்காரங்க உட்கார சேர்ல உட்கார்ந்தாச்சு. ಆಗ ಈ ಸ್ತ್ರೀಯು ಬಿಳಿ ಜನರು ಕುಳಿತುಕೊಳ್ಳುವಂತಹ ಸ್ಥಳದಲ್ಲಿ ಕುಳಿತುಕೊಂಡಳು. அவங்க வெள்ளைக்கார வரும்போது அவங்க ஏந்திரிக்கல. ಬಿಳಿ ಜನರು ಬಂದಾಗ ಆಕೆ ಎದ್ದೇಳಲಿಲ್ಲ. புடிவாதமா அங்கேயே உட்கார்றாங்க. ಆಕೆ ಬೇಕೆಂದ ಅಲ್ಲೇ ಕುಳಿತಿದ್ದಳು. ಅದು பெரிய போராட்டமாய் மாறுகிறது. ಅದು ದೊಡ್ಡ ಒಂದು ಹೋರಾಟವಾಗಿ ಬದಲಾವಣೆ ಆಯಿತು. அங்கே இறந்து போறாங்க. ಆಕೆಯು ಅಲ್ಲೇ ಸತ್ತು ಹೋಗುತ್ತಾಳೆ. ஆனால் இன்றைக்கும் அந்த பஸ் இருக்கு. ಆದರೆ ಇಂದು ಸಹ ಬಸ್ ಇದೆ. She never spoke. ಆಕೆ ಏನು ಮಾತನಾಡಲಿಲ್ಲ. She sat tightly in that place. ಆಕೆ ಆ ಸ್ಥಳದಲ್ಲಿ ದೃಢವಾಗಿ ಕುಳಿತುಬಿಟ್ಟಳು. அன்றைக்கு ஒரு பெரிய போராட்டம் ஒன்று உண்டாச்சு. ಅಂದು ಆ ಒಂದು ದೊಡ್ಡ ಹೋರಾಟ ಉಂಟಾಯಿತು. இன்றைக்கு கற்பு இனம் சுதந்திரமாய் வாழ்வதற்கு அன்றைக்கு ஒரு தரிசனத்தோட ஒரு பெண்மணி ಜೀವನ ಕೊಡುತ್ತಾಳೆ. ಇಂದು ಕಪ್ಪು ಜನರು ಸ್ವತಂತ್ರರಾಗಿ ಜೀವಿಸುವುದಕ್ಕೆ ಅಂದು ಒಬ್ಬ ಸ್ತ್ರೀಯು ತನ್ನ ಜೀವನವನ್ನೇ ಕೊಟ್ಟಳು, ತನ್ನ ಬಾಳನ್ನೇ ಕೊಟ್ಟಳು. Amen. Amen. She was living for a vision. ಆಕೆ ದರ್ಶನಕ್ಕೋಸ್ಕರ ಜೀವಿಸುತ್ತಿದ್ದಳು. இன்றைக்கு அவங்கள பத்தி பேசுறாங்க. ಇಂದು ಆಕೆಯ ಬಗ್ಗೆ ಮಾತನಾಡುತ್ತೇವೆ. இன்றைக்கு அவங்கள பத்தி சரித்திரம் இருக்குது. ಇಂದು ಆಕೆಯ ಬಗ್ಗೆ ಚರಿತ್ರೆ ಇದೆ. ஏன் தெரியுமா? ಯಾಕೆ ಗೊತ್ತಾ? அவங்க தரிசனத்துக்கு கூட வாழ்ந்தாங்க. ಆಕೆಯು ದರ್ಶನದೊಂದಿಗೆ ಜೀವಿಸಿದಳು. ಅಂಬಿಷನೋட வாழுறவங்களுக்கு, ಗುರಿಯೊಂದಿಗೆ ಜೀವಿಸುವವರಿಗೆ குடும்பத்தோட உன் பேர் அழிஞ்சிடும். ನಿನ್ನ ಕುಟುಂಬದೊಂದಿಗೆ ನಿನ್ನ ಹೆಸರು ನಾಶವಾಗಿ ಬಿಡುತ್ತದೆ. தரிசனத்துக்காக வாழுறவங்க, ದರ್ಶನಕ್ಕೋಸ್ಕರ ಜೀವಿಸುವವರು, நீ செத்தாலும் நீ ஜீவிப்பாய் இந்த உலகத்துல. ಈ ಲೋಕದಲ್ಲಿ ನೀನು ಸತ್ತು ಹೋದರೂ ನೀನು ಜೀವಿಸುವವನಾಗಿರುತ್ತೀಯ. இன்றைக்கும் சில பேரை நம்ம பேசுறோம். ಇಂದು ಸಹ ಕೆಲವರ ಹೆಸರುಗಳನ್ನು ನಾವು ಮಾತನಾಡುತ್ತೇವೆ. ಏನ್ தெரியுமா? ಯಾಕೆ ಗೊತ್ತಾ? ಅವರೆಲ್ಲ ದರ್ಶನಕ್ಕಾಗ ಓಡನವங்க. ಅವರೆಲ್ಲರೂ ದರ್ಶನಕ್ಕೋಸ್ಕರ ಜೀವಿಸಿದವರು. ಅಂಬೇಡ್ಕರ್ ಬಗ್ಗೆ ಇನ್ನೀಗ நம்ம பேசுறோம். ಅಂಬೇಡ್ಕರ್ ಅವರ ಬಗ್ಗೆ ಇಂದು ಸಹ ನಾವು ಮಾತನಾಡುತ್ತೇವೆ. ಏನ್ தெரியுமா? ಯಾಕೆ ಗೊತ್ತಾ? ತಾழ்ತಪಟ್ಟವர்களுக்கு இளங்கடிಗಿನವನು போராಡಿன ಮನುಷ್ಯ, ದರ್ಶನಕ್ಕಾಗ போராಡಿನ ಮನುಷ್ಯ. ಆತನು ಹಿಂದುಳಿದ ಜನರಿಗೋಸ್ಕರ ದರ್ಶನಕ್ಕೋಸ್ಕರ ಹೋರಾಡಿದಂತ ವ್ಯಕ್ತಿ. See, people who died for vision, even today they are alive. ಯಾರೆಲ್ಲ ವ್ಯಕ್ತಿಗಳು ದರ್ಶನಕ್ಕೋಸ್ಕರ ಸತ್ತರೋ ಅವರು ಇಂದು ಸಹ ಬದುಕಿರುವವರಾಗಿದ್ದಾರೆ. ಆಮೆನ್. ಆಮೆನ್. ಅಂಬೇಡ್ಕರ್ வாழ்ந்த அதே நாட்களில் ಕೋಟಿಕಣಪ್ಪಿನ பேர் வாழ்ந்தாங்க. உங்களுக்கு ಅಂಬೇಡ್ಕರ್ ಅವರು ಜೀವಿಸಿದಂತ ದಿನಮಾನಗಳಲ್ಲಿ ಕೋಟ್ಯಾಂತರ ಜನರು ಜೀವಿಸಿದರು. உங்களுக்கு பேர் தெரியுமா? ನಿಮಗೆ ಹೆಸರುಗಳು ಗೊತ್ತಾ? ಮಾರ್ಟಿನ್ ಲೂಥರ್ வாழ்ந்தப்போ 1000 பேருக்கு வாழ்ந்தாங்க. உங்களுக்கு யாராவது பேர் தெரியுமா? ಮಾರ್ಟಿನ್ ಲೂಥರ್ ಅವರ ಆ ಒಂದು ಕಾಲದಲ್ಲಿ ಸಾವಿರಾರು ಗಟ್ಟಲೆ ಜನರಿದ್ದರು. ಅವರ ಹೆಸರುಗಳು ನಿಮಗೆ ಗೊತ್ತಾ? ಉಂಗ பேரும் ஒரு நாள் அப்படிதான் ஆயிடும். ನಿಮ್ಮ ಹೆಸರು ಒಂದು ದಿನ ಹಾಗೆ ಆಗಿಬಿಡುತ್ತದೆ. நீங்க போயிட்டு இருக்க ஒருத்தருக்கும் உங்க பேர் தெரியாது. ನೀವು ಹೋಗಿ ಬಿಟ್ಟ ಮೇಲೆ ಒಬ್ಬರಿಗೂ ನಿಮ್ಮ ಹೆಸರುಗಳು ತಿಳಿಯುವುದಿಲ್ಲ. ஆனா தரிசனத்துக்காக வாழுறவங்க, ಆದರೆ ದರ್ಶನದೊಂದಿಗೆ ಜೀವಿಸುವವರು, ಮರಿದಿಟ್ಟಾಲ ஒரு கூட்ட ಜನத்துக்கு உன் பேர் தெரியும். ಸತ್ತು ಹೋದರೂ ಸಹ ಒಂದು ಗುಂಪು ಜನರಿಗೆ ನಿಮ್ಮ ಹೆಸರು ಗೊತ್ತಾಗುವುದು. அதுதான் தரிசனம். ಅದೇ ದರ್ಶನ. அதுதான் தரிசனம். ಅದೇ ದರ್ಶನವಾಗಿದೆ. Vision is totally different from ambition. ದರ್ಶನವೆಂಬುದು ಗುರಿಗಿಂತ ವ್ಯತ್ಯಾಸವಾದದ್ದಾಗಿದೆ. Ambition will benefit you. ಆ ಒಂದು ಗುರಿಯು ನಿನಗೆ ಲಾಭವನ್ನು ತರುವಂತದ್ದಾಗಿದೆ. But vision will benefit others. ಆದರೆ ದರ್ಶನವೆಂಬುದು ಬೇರೆಯವರಿಗೆ ಲಾಭವನ್ನು ತರುವಂತದ್ದಾಗಿದೆ. ಯಾರೆಲ್ಲ ದರ್ಶನத்தோடு ಓಡ್றீங்களோ, ಆದ್ದರಿಂದ ಯಾರೆಲ್ಲ ದರ್ಶನದೊಂದಿಗೆ ಓಡುತ್ತೀರೋ நீங்கள் அழிஞ்சு போக மாட்டீங்க. ನೀವು ಅಳಿದು ಹೋಗುವುದಿಲ್ಲ. ಅತ್ತ ಆಂಡவர் சொல்றாரு. ಅದನ್ನೇ ದೇವರು ಹೇಳುತ್ತಿದ್ದಾರೆ. Where there is no vision, ಎಲ್ಲಿ ದರ್ಶನವೆಂಬುದು ಇಲ್ಲವೋ, there my people perish. ಅಲ್ಲಿ ನನ್ನ ಜನರು ನಾಶವಾಗುತ್ತಾರೆ. ಸಭೆ ಅಳಿஞ்சு போறதுக்காக ஆண்டவர் உருவாக்கல. ಸಭೆ ಎಂಬುದನ್ನು ಅಳಿದು ಹೋಗುವುದಕ್ಕಾಗಿ ದೇವರು ರೂಪಿಸಲಿಲ್ಲ. What is the plan of the church? ಸಭೆಯ ಒಂದು ಉದ್ದೇಶವೇನು? What is the purpose of the church? ಸಭೆಯ ಒಂದು ಉದ್ದೇಶವೇನು சொல்லுங்க, ಹೇಳಿರಿ. ಸಭೆயோட நோக்கம் என்ன? ಸಭೆಯ ಒಂದು ಗುರಿ ಏನು? இங்க nothing is happening. ಇಲ್ಲಿ ಏನು ನಡೆಯುವುದಿಲ್ಲ. This is not a ritual. இது வந்து ஒரு பாரம்பரியம் அல்ல. ಇದೊಂದು ಪಾರಂಪರ್ಯವಲ್ಲ. நீங்க வர்றது, நான் பாடுறது, நம்ம ஜெபிக்கிறது, ஒரு மெசேஜ் கேட்கிறது, வீட்டுக்கு போறது, that is not the church. ನೀವು ಬರುವುದು, ಒಂದು ಹಾಡನ್ನು ಹಾಡುವುದು, ಸಂದೇಶವನ್ನು ಕೇಳುವುದು, ಮನೆಗೆ ಹೋಗುವುದು, ಇದು ಸಭೆ ಎಂಬುದಾಗಿ ಅಲ್ಲ. No. ಇಲ್ಲ. This is not the temple. You come here, ஒரு பூஜாரி உங்களுக்கு பூஜை பண்ணிட்டு ஆசீர்வாதத்தை கொடுத்து அனுப்புறது அல்ல சபை. ನೀವು ಏನೋ ಈ ಒಂದು
ದೇವಾಲಯಕ್ಕೆ ಬರುವ ಹಾಗೆ ಆಲಯಕ್ಕೆ ಬರುವ ಹಾಗೆ ನೀವು ಬಂದು ಪೂಜಾರಿ ಏನೋ ಪೂಜೆ ಮಾಡಿ ಆಶೀರ್ವಾದವನ್ನು ಕೊಟ್ಟು ಕಳಿಸುವುದು ಅದೆಲ್ಲ ಸಭೆ. No. ಇಲ್ಲ, Church is not that. ಸಭೆ ಎಂಬುದು ಅದಲ್ಲ. Church is the one which runs with the vision of God. ದೇವರ ದರ್ಶನದೊಂದಿಗೆ ನಡೆಯುವುದೇ ಸಭೆಯಾಗಿದೆ. Amen. ಆಮೆನ್. இன்னைக்கு அப்போஸ்தலன் பவுல பத்தி பேசுறோம். ಇಂದು ಅಪೊಸ್ತಲನಾದ ಪೌಲನ ಬಗ್ಗೆ ನಾವು ಮಾತನಾಡುತ್ತೇವೆ. Why? ಯಾಕೆ? He was not benefited. ಆತನಿಗೆ ಯಾವ ಲಾಭವೂ ಇರಲಿಲ್ಲ. He was killed. ಆತನು ಕೊಲ್ಲಲ್ಪಟ್ಟನು. But his name is still alive. ಆದರೆ ಆತನ ಹೆಸರು ಇನ್ನೂ ಜೀವಿಸಂತಾಗಿದೆ. ஏன் தெரியுமா? ಯಾಕೆ ಗೊತ್ತಾ? அவர் தரிசனத்துக்காக ஓடினவர். ಆತನು ದರ್ಶನಕ್ಕೋಸ್ಕರ ಓಡಿದವನು. அப்போஸ்தலர்களுடைய பெயர்கள் இன்றைக்கும் நம்ம சொல்லுகிறோம். ಅಪೊಸ್ತಲರ ಹೆಸರುಗಳನ್ನು ಇಂದು ಸಹ ನಾವು ಹೇಳುತ್ತೇವೆ. ஏன் தெரியுமா? ಯಾಕೆ ಗೊತ್ತಾ? அவர்கள் தரிசனத்துக்காக ஓடினவர். ಅವರು ದರ್ಶನಕ್ಕೋಸ್ಕರ ಓಡುವವರಾಗಿದ್ದರು. ಬಿಲ್ಲಿ ಗ್ರಹಾಂ ಪತಿ ಇನ್ನಿಗೂ ನಮ್ಮ ಪೇಸುகிறோம். ಬಿಲ್ಲಿ ಗ್ರಹಾಂ ಅವರ ಬಗ್ಗೆ ಇಂದು ಸಹ ನಾವು ಮಾತನಾಡುತ್ತೇವೆ. ಪತಿ ಇನ್ನಿಗೂ ನಮ್ಮ ಪೇಸುகிறோம். ರೇನಾಲ್ಡ್ ಬಂಕೆ ಅವರ ಬಗ್ಗೆ ಇಂದು ಸಹ ನಾವು ಮಾತನಾಡುತ್ತೇವೆ. ವಿಲಿಯಂ ಕೇರಿಯ ಪತಿ ಇನ್ನಿಗೂ ನಮ್ಮ ಪೇಸುகிறோம். ವಿಲಿಯಂ ಕೇರಿ ಅವರ ಬಗ್ಗೆ ನಾವು ಇಂದು ಮಾತನಾಡುತ್ತೇವೆ. ಏನ್ தெரியுமா? ಯಾಕೆ ಗೊತ್ತಾ? ಇವರೆಲ್ಲ ದರ್ಶನಕ್ಕಾಗಿ ಓಡಿ ಅವರೆಲ್ಲರೂ ದರ್ಶನಕ್ಕೋಸ್ಕರ ಓಡಿದವರು. ಆಮೆನ್. ಆಮೆನ್. ಮೂರು ವೇಳೆ ಸಾಪಾಟಕ್ಕಾಗ ಓಡಿನವங்க அல்ல. ಮೂರು ಹೊತ್ತು ಊಟಕ್ಕೋಸ್ಕರ ಓಡಿದವರಲ್ಲ. ದರ್ಶನಕ್ಕಾಗ ಓಡಿನವர்கள். ದರ್ಶನಕ್ಕೋಸ್ಕರ ಓಡಿದವರು. ஹல்லேலூயா. ಹಲ್ಲೆಲೂಯಾ. இந்த சபை ಈ ಸಭೆಯು உண்மையான சபையா இருந்தா ನಿಜವಾದಂತ ಸಭೆಯಾಗಿದೆ. ದರ್ಶನಕ್ಕಾಗ ಓಡುகிற ಸಭೆயா ಇರಬೇಕು. ದರ್ಶನಕ್ಕೋಸ್ಕರ ಓಡುವಂತ ಸಭೆಯಾಗಿರಬೇಕು. It's not how big I become. ನಾನು ಎಷ್ಟರ ಮಟ್ಟಿಗೆ ಹೆಚ್ಚಿಸಲ್ಪಡುತ್ತೇನೆ, ಎಷ್ಟು ಮಟ್ಟಿಗೆ ದೊಡ್ಡವನಾಗುತ್ತೇನೆ ಎಂಬುದಲ್ಲ. It's not how big you become. ಎಷ್ಟರ ಮಟ್ಟಿಗೆ ನೀವು ದೊಡ್ಡವರಾಗುತ್ತೀರಿ ಎಂಬುದಲ್ಲ. It's how big God becomes. ಇದು ಎಷ್ಟರ ಮಟ್ಟಿಗೆ ದೇವರು ಹೆಚ್ಚಿಸಲ್ಪಡುತ್ತಾನೆ. புரியுதா? ಹಲ್ಲೆಲೂಯಾ. It's the vision. ಅದು ದರ್ಶನವಾಗಿದೆ. ಸಭೆ ಎಂಬುದು ಸಭೆ ಎಂಬುದು ஒரு ಟೀಮ್, ಒಂದು ಗುಂಪಾಗಿದೆ. ಸಭೆ ಎಂಬುದು ஒரு ಗ್ರೂಪ್, ಒಂದು ಗುಂಪಾಗಿದೆ. washed by the blood of Jesus. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರು. And we all run with one passion. ಎಲ್ಲರೂ ಒಂದೇ ಒಂದು ಅಭ್ಯಾಸದಿಂದ ಓಡಬೇಕು. ಓಡಬೇಕು. We all run with one vision. ಎಲ್ಲರೂ ಒಂದೇ ಒಂದು ದರ್ಶನದೊಂದಿಗೆ ಓಡಬೇಕು. We all run for one particular things. ನಾವೆಲ್ಲರೂ ಒಂದು ಗುರುತಿಸಲ್ಪಟ್ಟಂತ ಕಾರ್ಯಕ್ಕೋಸ್ಕರ ಓಡಬೇಕು. Amen. ಆಮೆನ್. Sunday is not the day. ஏதோ ஒரு நாள் லீவ் இருக்குது, புடவைலாம் வீட்டில் கபோர்டில் சும்மா இருக்குது, அன்னைக்கு ஒரு நாள் கட்டிட்டு போயிட்டு ஆராதனை பண்ணிட்டு வரலாம். அதுக்கல்ல ஞாயிற்றுக்கிழமை. ಭಾನುವಾರವೆಂಬುದು ಏನೋ ಒಂದು ದಿನ ಹೋಗಿ ಸಭೆಯಲ್ಲಿ ನಾವು ಹೋಗ್ಬಿಟ್ಟು ಬರೋಣ ಎಂಬುದಕ್ಕೋಸ್ಕರ ಅಲ್ಲ. ட்ரெஸ் எல்லாம் சும்மா இருக்குது, ஒரு நாள் நல்லா நீட்டா ரெடி ஆயிட்டு போலாம் வந்து ಅಟೆಂಡ್ பண்றதಲ್ಲ ಸಭೆ. ಉಡುಪುಗಳೆಲ್ಲ ಸುಮ್ಮನೆ ಇದೆ, ಆದ್ದರಿಂದ ಒಂದು ದಿನ ಉಡುಪು ನಾವು ಧರಿಸಿಕೊಂಡು ಚೆನ್ನಾಗಿ ಆಲಯಕ್ಕೆ ಹೋಗ್ಬಿಟ್ಟು ಬರೋಣ ಎಂಬುದಾಗಿ ಅದಕ್ಕೆಲ್ಲ ಸಭೆ. இன்னைக்கு ஞாயிற்றுக்கிழமை கடமைக்காக நம்ம ஆலயத்துக்கு போறோம்னா அடுத்த வாரம் எதனா ஒரு கெட்டது நடந்துரும் பயத்துல வருதல்ல ಸಭೆ. ಇಂದು ಭಾನುವಾರ ಕರ್ತವ್ಯಕ್ಕೋಸ್ಕರ ಆಲಯಕ್ಕೆ ಹೋಗಿ ಬರೋಣ, ಇಲ್ಲವಾದರೆ ಬರುವ ವಾರ ಏನಾದರೂ ಕೆಟ್ಟದು ನಡೆಯುತ್ತದೆ ಎಂಬುದಕ್ಕಾಗಿ ಬರುವುದಕ್ಕಲ್ಲ ಸಭೆ. ಇಲ್ಲ ಇಲ್ಲ ಇಲ್ಲ, ಅದಲ್ಲ ಸಭೆ. ಅದು ಸಭೆಯಲ್ಲ. ಸಭೆ ಎಂಬುದು ஆண்டவராக இயேசு கிறிஸ்துவின் இரத்தத்தினால கழுவப்பட்டு உலகத்திலிருந்து வேர் பிரித்து எடுத்து அவருக்காக ஓட செய்வது. ಸಭೆ ಎಂಬುದು ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಲೋಕದಿಂದ ಬೇರ್ಪಡಿಸಲ್ಪಟ್ಟು ಆತನಿಗೋಸ್ಕರ ಓಡಲ್ಪಡುವುದೇ ಸಭೆಯಾಗಿದೆ. Hallelujah. Hallelujah. Can we go to the next slide? இந்த பறவையை நீங்க பார்த்திருக்கீங்களா? ಈ ಒಂದು ಪಕ್ಷಿಯನ್ನು ನೀವು ನೋಡಿರಬಹುದು. We call it as geese. ಇದು ಕೊಕ್ಕರೆ ಎಂಬುದಾಗಿ ಕರೆಯುತ್ತೇವೆ. புரியுதா உங்களுக்கு? ಸಾಯಂಕಾಲದಲ್ಲಿ பார்த்தீங்கன்னா அப்படியே மேலே அழகா போயின்னு இருக்கும் பார்த்து. ಸಾಯಂಕಾಲದ ಹೊತ್ತು ನೀವು ಆಕಾಶದಲ್ಲಿ ನೋಡಿದರೆ ಅದು ಹಾಗೆಯೇ ಸಾಲಾಗಿ ಹೋಗುತ್ತಿರುತ್ತದೆ. Okay, that is called geese. ಅದು ಕೊಕ್ಕರೆ ಎಂಬುದಾಗಿ ಕರೆಯುತ್ತಾರೆ. As each goose flaps its wings, it creates an uplift for the birds that follow by flying in a V formation. அப்படினா இந்த பறவைங்க பறக்கும் போது நீங்க பாத்தீங்கன்னா ஒரு V ஃபார்மேஷன்ல ஒரே மாதிரி பறக்கும் பாருங்க. ಈ ಪಕ್ಷಿಗಳು ಹಾರುವಾಗ ನಾವು ನೋಡಿದರೆ ಒಂದು ವಿ ಎಂಬ ಆ ಒಂದು ರೂಪದಲ್ಲಿ ಅದು ಹಾರಾಡುತ್ತದೆ. ஏன் தெரியுமா? ಯಾಕೆ ಗೊತ್ತಾ? பாருங்க, அங்க ஒரு வி ஷேப் இருக்குது பாருங்க அந்த பறவை. நீங்க வானத்துல எப்பயாவது பாருங்க அதே ஷேப்ல தான் அந்த பறவை பறக்கும். ನೋಡಿ, ನೀವು ಆಕಾಶದಲ್ಲಿ ಯಾವಾಗ ನೋಡಿದರೂ ಇದೇ ಒಂದು ರೂಪದಲ್ಲಿ ಅವು ಹಾರಾಡುತ್ತವೆ. ஏன் தெரியுமா? ಯಾಕೆ ಗೊತ್ತಾ? அந்த முதல் பறக்குது பாருங்க, அதுக்கு ரொம்ப பாதிக்கப்படும். ஏன்னா காத்து அப்படியே நேரா அதுக்கு அடிக்கும். ಆ ಮೊದಲನೇದಾಗಿ ಹಾರುತ್ತಿದೆಯಲ್ಲ ಆ ಒಂದು ಪಕ್ಷಿಗೆ ಗಾಳಿಯು ನೇರವಾಗಿ ಅದಕ್ಕೆ ಹೊಡೆಯುತ್ತದೆ. It will be
ವರ್ಕಿಂಗ್ ಹಾರ್ಡ್, ಅದು ரொம்ப ಕಷ್ಟಪಟ್ಟು ಅದோடைய ರೆಕ್ಕೆಗಳು ಅಡಿக்கும். ಅದು ಬಹಳ ಕಷ್ಟಪಟ್ಟು ತನ್ನ ರೆಕ್ಕೆಗಳನ್ನು ಹೊಡೆದು ಮುಂದೆ ಹೋಗುತ್ತದೆ. பின்னாடி போக போக ಹಿಂದೆ ಹೋಗುತ್ತಾ அந்த மற்ற பறவைகளுக்கு அவ்வளவு கஷ்டமா இருக்காது, அது கூடவே பறந்து போயிடும். ಆ ಹಿಂದೆ ಹಾರುವಂತ ಪಕ್ಷಿಗಳಿಗೆ ಅಷ್ಟೊಂದು ಕಷ್ಟವಿರುವುದಿಲ್ಲ, ಅವು ಅದರ ಹಿಂದೆಯೇ ಹಾರಿ ಹೋಗುತ್ತವೆ. ಇಟ್ಸ್ ಅ ಟೀಮ್ ವರ್ಕ್. ಅದು ಒಂದು ಗುಂಪಿನ ಕೆಲಸವಾಗಿದೆ. ಅಲ್ಲ, ಮೊದಲು ಪರಕರ ಪರ್ವಕ್ಕೆ, ಆದರೆ ಮೊದಲನೇದಾಗಿ ಹಾರುವಂತ ಹಕ್ಕಿಗೆ ಕೊಂಚ ಟಯರ್ಡ್ ಆನಬಹುದು, ಸ್ವಲ್ಪ ಅದು ಆಯಾಸವಾದಾಗ ಪಿನ್ನಾಡಿ ಇರುಕಿற ಪರ್ವ ಮುನ್ನಾಡಿ போய்டும். ಹಿಂದೆ ಹಾರುತ್ತಿರುವಂತ ಪಕ್ಷಿಯು ಮುಂದೆ ಬಂದು ಹಾರುತ್ತದೆ, ಮುನ್ನಾಡಿ ಇರುಕಿற ಪರ್ವ ಪಿನ್ನಾಡಿ போய்டும். ಮುಂದೆ ಹಾರುತ್ತಿರುವಂತ ಪಕ್ಷಿ ಹಿಂದೆ ಬಂದು ಬಿಡುತ್ತದೆ. என்ன பண்ணுதுன்னா, ಆಗ ಅವು ಏನು ಮಾಡುತ್ತದೆ, ಇಟ್ ಇಸ್ ಸೇವಿಂಗ್ ದ ಎನರ್ಜಿ. ಅದು ತನ್ನ ಒಂದು ಶಕ್ತಿಯನ್ನು ಅದು ದಕ್ಕಿಸಿಕೊಳ್ಳುತ್ತದೆ. ನೀ ಫಸ್ಟ್ ಬೋ, ನೀನು ಮೊದಲನೇದಾಗಿ ಹೋಗು, ನೀ ಪರ, ನೀನು ಹಾರು, ನೆಕ್ಸ್ಟ್ ನಾ ವರ, ನಿನ್ನ ಹಿಂದೆ ನಾನು ಬರುತ್ತೇನೆ. It will keep changing the position so that everybody is benefited, but they are flying very fast. ಇವೆಲ್ಲವೂ ಒಂದಕ್ಕೊಂದು ತಮ್ಮ ಸ್ಥಳಗಳನ್ನು ಬದಲಾಯಿಸಿಕೊಂಡು ಅವೆಲ್ಲವೂ ಒಟ್ಟಾಗಿ ಅವು ಹಾರುತ್ತವೆ. ಚರ್ಚ್ ಸಭೆಯಾದದ್ದು, ಸಭೆ இப்படி பறக்கணும். ಸಭೆಯು ಈ ರೀತಿಯಾಗಿ ಹಾರಬೇಕು. ಆಮೆನ್, ಆಮೆನ್. ಪಾಸ್ಟರ್ ಮುನ್ನಾಡಿ ಪರಕರಾರು, ಬೋಧಕರು ಮುಂದೆ ಹಾರುತ್ತಾರೆ. ಪಾಸ್ಟರ್ ಕೊಂಚ ಟಯರ್ಡ್ ಆಯ್ತಾರನ್ನ, ಬೋಧಕರು ಸ್ವಲ್ಪ ಆಯಾಸವಾದರೆ ಪಿನ್ನಾಡಿ ಬರುವ ತಳ್ಳನು, ಹಿಂದೆ ಬರುವವರು ತಳ್ಳಬೇಕು. ಅವಾಗ ಟಯರ್ಡ್ ಆಯ್ತಾಗಣ, ಅವರು ಆಯಾಸವಾದರೆ ಇನ್ನೂ ಕೊಂಚ ಪೇರು ಒಂದು ತಳ್ಳನು, ಇನ್ನು ಸ್ವಲ್ಪ ಜನರು ಹಿಂದೆ ಬಂದು ತಳ್ಳಬೇಕು. Church is a group, church is a team. Church is not something ஒரு வார்த்தைக்கு வந்துட்டு ஓகே நான் பேசினே இருக்கிறேன் நீங்க கேட்டுனே இருக்கிறீங்க அப்ப முடிஞ்சிச்சு காட் ஓகே. ಸಭೆಯಾದದ್ದು ಒಂದು ಗುಂಪು, ಒಂದು ತಂಡವಾಗಿರಬೇಕು. ಏನೋ ಬಂದು ನಾನು ಮಾತನಾಡುತ್ತಲೇ ಇರುತ್ತೇನೆ, ನೀವು ಕೇಳುತ್ತಲೇ ಇರುತ್ತೀರಾ, ಆ ರೀತಿಯಾಗಲ್ಲ. Church is a team. ಸಭೆಯಾದದ್ದು ಒಂದು ತಂಡವಾಗಿದೆ. Called to do the king of the work of the kingdom of God. ನಾವೆಲ್ಲರೂ ದೇವರ ರಾಜ್ಯದ ಕೆಲಸಕ್ಕೋಸ್ಕರ ಕರೆಯಲ್ಪಟ್ಟವರು. ಆಮೆನ್, ಆಮೆನ್. ಏದೋ ಜ್ಞಾನಸ್ನಾನ ಎಡ್ತಿಟೋ, ಏನೋ ದೀಕ್ಷಾ ಸ್ನಾನ ತೆಗೆದುಕೊಂಡು ದೇವರನ್ನು ನಾವು ಅಂಗೀಕರಿಸಿ ಆಲಯಕ್ಕೆ ಒಂದು ನಾள் போய் ಅಟೆಂಡೆನ್ಸ್ போடுற, ಆಲಯಕ್ಕೆ ಒಂದು ದಿನ ಹೋಗಿ ನಾವು ಹಾಜರಾತಿ ಆಗೋಣ, ನಮ್ಮ ವೇಳೆ ನಮ್ಮ பார்க்கலாம்பா, ನಮ್ಮ ಕೆಲಸವನ್ನು ನಾವು ನೋಡೋಣ. ಅದಕ್ಕೆ ಆಂಡವರು ಉங்களை ರಚಿಸಿದ್ದಾರೆ, ಅದಕ್ಕೋಸ್ಕರ ನಿಮ್ಮನ್ನು ರಕ್ಷಿಸಿದನ. God save you for that. ದೇವರು ಅದಕ್ಕೋಸ್ಕರ ನಿಮ್ಮನ್ನು ರಕ್ಷಿಸಿದನ. ಅದಕ್ಕೆ ಆಂಡವರು ಉங்களை ಬೇರ್ಪಿರಿತು ಎಡ್ತಾರ, ಅದಕ್ಕೋಸ್ಕರ ದೇವರು ನಿಮ್ಮನ್ನು ಬೇರ್ಪಡಿಸಿ ತೆಗೆದನ. ಅವರು ರಕ್ತದ ಸಿಂದಿನಾರ, ಅದಕ್ಕೋಸ್ಕರ ಆತನು ರಕ್ತವನ್ನು ಸುರಿಸಿದನ. Is it for only blessings? ಅದು ಬರೀ ಆಶೀರ್ವಾದಕ್ಕೋಸ್ಕರವಾ? ಇಲ್ಲ ಇಲ್ಲ, ನಾವೆಲ್ಲರೂ ಸೇರಿ தேவனுடைய ராஜ்யத்தை கட்டுவதற்காக, ದೇವರ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ we are a family. ನಾವೆಲ್ಲರೂ ಒಂದು ಕುಟುಂಬವಾಗಿದ್ದೇವೆ. we are a family. ನಾವೆಲ್ಲರೂ ಒಂದು ಕುಟುಂಬವಾಗಿದ್ದೇವೆ. amen, ಆಮೆನ್. I tell you something. ನಾನು ನಿಮಗೆ ಒಂದನ್ನು ಹೇಳಲೇ, உங்க குடும்பத்தை யோசித்துக்கங்க. ನಿಮ್ಮ ಕುಟುಂಬವನ್ನು ಯೋಚಿಸಿರಿ. உங்க குடும்பத்துல 5 பேர் இருக்கறாங்கன்னு நினைச்சுக்கங்க. ನಿಮ್ಮ ಕುಟುಂಬದಲ್ಲಿ 5 ಜನರಿದ್ದಾರೆ ಎಂಬುದಾಗಿ அந்த குடும்பம் கஷ்டப்படுதுன்னு வெச்சுக்கங்க. ಆ ಕುಟುಂಬವು ಕಷ್ಟಪಡುತ್ತದೆ ಎಂಬುದಾಗಿ ಆனா ಅದರ ಒಬ್ಬ ಮಾತ್ರ ಆಶೀರ್ವಾದமா ಇರುತ್ತಾನೆ. ಆದರೆ ಅದರಲ್ಲಿ ಒಬ್ಬನು ಮಾತ್ರ ಆಶೀರ್ವಾದವಾಗಿದ್ದಾನೆ. ಅವನು சொல்றான் திடீர்னு, ಅವನು ಇದ್ದಕ್ಕಿದ್ದಾಗ ಹೇಳುತ್ತಾನೆ, ತನಿಯಾ போறேன்ட்டு, ನಾನು ಪ್ರತ್ಯೇಕವಾಗಿ ಹೋಗುತ್ತೇನೆ. மீதி 4 பேருக்கு எப்படி இருக்கும் ಮನಸ್ಸು? ಮಿಕ್ಕ 4 ಜನರಿಗೆ ಮನಸ್ಸು ಯಾವ ರೀತಿಯಾಗಿರುತ್ತದೆ? ಇಲ್ಲ ಕಷ್ಟமா இருக்கும் ಇಲ್ಲ, ಜನರಿಗೆ ಕಷ್ಟವಾಗಿ. ಇವನು ನಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿದ್ದನು. ಈಗ ಇವನು ಬೇರೆಯಾಗಿ ಹೋಗುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಮಿಕ್ಕ 4 ಜನರಿಗೆ ಮನಸ್ಸು ಹೇಗೆ ಇರುತ್ತದೆ? ಸರಿ, ಈಗ ಇಟ್ಟುಕೊಳ್ಳೋಣ. ನಿಮ್ಮ ಕುಟುಂಬದಲ್ಲಿ 5 ಜನ ಎಲ್ಲರೂ ಚೆನ್ನಾಗಿ ದುಡಿಯುತ್ತಾರೆ, ಆದರೆ ಅದರಲ್ಲಿ ಒಬ್ಬನು ಮಾತ್ರ ಏನು ಮಾಡದೆ ಸುಮ್ಮನೆ ಕುಳಿತಿದ್ದಾನೆ. ಅವರನ್ನು ನೋಡಿದ್ರೆ ಹೇಗಿರುತ್ತದೆ? ನಾವು ಇಷ್ಟು ದುಡಿಯುತ್ತೇವೆ, ಇವನು ಯಾವುದಕ್ಕೂ ಪ್ರಯೋಜನವಿಲ್ಲದವನಾಗಿದ್ದಾನೆ. ಮನಸ್ಸು ನೋವಾಗುತ್ತದಲ್ಲವಾ? ಅದನ್ನು ಹಾಗೆ ನೀವು ಸಭೆಗೆ ತನ್ನಿ. ಐ ಕ್ಯಾನ್ ಡು ಗ್ರೇಟ್ ಫಾರ್ ಗಾಡ್. ನಾನು ದೇವರಿಗೋಸ್ಕರ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಬಹುದು. ನೀನು ಚೆನ್ನಾಗಿದ್ದೀಯ, ನೀನು ದೇವರಿಗೆ ಚೆನ್ನಾಗಿ ಮಾಡಬಹುದು. ನಮಗೆ ಯಾಕೆ? ಕುಟುಂಬಕ್ಕೆ ಹೇಗಿರುತ್ತದೆ? சரி, இந்த பக்கம் வருவோம். சரி, ಈ ಕಡೆ ಬರೋಣ. எல்லாரும் ஓடுறாங்க, ಎಲ್ಲರೂ ಓಡುತ್ತಿದ್ದಾರೆ, எல்லாரும் ஜெபிக்கறாங்க, ಎಲ್ಲರೂ ಪ್ರಾರ್ಥಿಸುತ್ತಿದ್ದಾರೆ, எல்லாரும் உழைக்கறாங்க, ಎಲ್ಲರೂ ದುಡಿಯುತ್ತಿದ್ದಾರೆ. ಸಂಡೇ ಮಾತ್ರ ಒಂದು ಅಟೆಂಡೆನ್ಸ್, ಭಾನುವಾರ ಮಾತ್ರ ಬಂದು ಹಾಜರಾತಿ. ಅಪ್ಪ அந்த குடும்பத்துக்கு எப்படி இருக்கும்? ಆಗ ಆ ಕುಟುಂಬಕ್ಕೆ ಹೇಗಿರುತ್ತದೆ? It's a family, my brother. ನನ್ನ ಸಹೋದರನೇ, ಇದು ಒಂದು ಕುಟುಂಬವಾಗಿದೆ. It's a family. ಇದು ಕುಟುಂಬವಾಗಿದೆ. I trust everybody. ನಾನು ಎಲ್ಲರನ್ನು ನಾನು ನಂಬುತ್ತೇನೆ. I pray for everybody. ನಾನು ಎಲ್ಲರಿಗೋಸ್ಕರ ಪ್ರಾರ್ಥಿಸುತ್ತೇನೆ. அந்த உணர்வு நமக்கு வரணும். ಆ ಒಂದು ಪ್ರಜ್ಞೆ ನಮಗೆ ಬರಬೇಕು. இந்த பறவை பாருங்க, ಈ
ಪಕ್ಷಿಗಳು ನೋಡಿ எவ்வளவு ஒற்றுமையா ஓடுது பாருங்க. ಎಷ್ಟು ಒಗ್ಗಟ್ಟಾಗಿ ಓಡುತ್ತವೆ ನೋಡಿ. ஏன் தெரியுமா? ಯಾಕೆ ಗೊತ್ತಾ? அத்தனை பறவைகளுக்கும் ஒரே தரிசனம், ஒரே லக்க, அங்கதான் நம்ம எல்லாம் போய் சேர போறோம்ன்றது. ಅಷ್ಟು ಪಕ್ಷಿಗಳಿಗೂ ಒಂದೇ ದರ್ಶನ, ಒಂದೇ ಗುರಿಯಾಗಿದೆ, ನಾವೆಲ್ಲರೂ ಹೋಗಿ ಅಲ್ಲಿ ಸೇರಬೇಕೆಂಬುದಾಗಿ. ஒன்னு சொல்லட்டுமா? ಒಂದು ನಾನು ಹೇಳಲೆ, நீங்க தனியா ஜெபிச்சாலும், ನೀವು ಪ್ರತ್ಯೇಕವಾಗಿ தனியா ಪ್ರಾರ್ಥಿಸಿದರು, போய் ஊழியம் செஞ்சாலும், ನೀವು ಸೇವೆ ಮಾಡಿದರು, எங்க சபை கட்டினாலும், ನೀನು ಎಲ್ಲಿ ಸಭೆ ಕಟ್ಟಿದರು, எல்லாம் போறது ஒரே இடம் தான், ನಾವೆಲ್ಲರೂ ಹೋಗುವುದು ಒಂದೇ ಸ್ಥಳಕ್ಕೆ, ಪರಲೋಕಕ್ಕೆ. ಹಲ್ಲೆಲೂಯಾ, ஆமென். ಹಲ್ಲೆಲೂಯಾ. வந்த எல்லா ஊழியக்காரருக்கும் நான் சொன்னேன், ನಾನು ಬಂದಂತ ಎಲ್ಲ ಸೇವಕರಿಗೆ 20,000 பேரை வச்சிட்டு இருந்தாலும், ನೀನು 20,000 ಜನರನ್ನು 10 ಇಟ್ಟರೆ, பேரை ನೀನು வச்சிருந்தாலும், 10 ಜನರನ್ನು நம்ம ಇಟ್ಟಿದ್ದರು, எல்லாம் நிக்க போற கியூ ஒரே கியூ. ನಾವೆಲ್ಲರೂ ನಿಲ್ಲಬೇಕಾಗಿರುವಂತ ಸಾಲು ಒಂದೇ ಸಾಲು. ஏன்னா பெனியினே அதான் சொன்னாரு. ಯಾಕೆಂದ್ರೆ ಬೆನ್ನಿನವರೇ ಅದನ್ನೇ ಹೇಳಿದರು. லட்சக்கணக்கான ஜனங்களுக்கு குரூசைடை நடத்தின பெனியின் சொல்றாரு, ஆண்டவர் எனக்கு வெளிப்படுத்தினாரு, நான் அந்த நீங்க நின்று நிற்கிற அதே கியூல தான் நானும் நிக்கிறேன், ஆனா தேவனுடைய முகம் சந்தோஷமா இருக்கல என்ன பார்க்கும் போது. ಲಕ್ಷ ಗಟ್ಟಲೆ ಜನರು ನಿಂತಿದ್ದಂತ ಅದೇ ಒಂದು ಸಾಲಿನಲ್ಲಿ ನಾನು ನಿಲ್ಲುತ್ತಿದ್ದೇನೆ, ಯಾಕೆಂದ್ರೆ ನನ್ನನ್ನು ನೋಡಿದ್ದೆ, ನಾನು ಅದನ್ನು ದರ್ಶನದಲ್ಲಿ ನೋಡಿದ್ದೇನೆ ಎಂಬುದಾಗಿ. ஆண்டவருக்கு அப்படி பார்த்த சந்தோஷம் ಇಲ್ಲ, ದೇವರಿಗೆ ನನ್ನನ್ನು ನೋಡಿ ಸಂತೋಷವಿಲ್ಲ. we all are going to one place, ನಾವೆಲ್ಲರೂ ಒಂದೇ ಸ್ಥಳಕ್ಕೆ we all ಹೋಗಬೇಕಾಗಿದೆ, are going for one vision. ನಾವೆಲ್ಲರೂ ಒಂದೇ ದರ್ಶನಕ್ಕೋಸ್ಕರ ಓಡುವವರು. பறவைகள் எல்லாம் ஒரே இடத்துக்கு தான் போகுது. ಈ ಪಕ್ಷಿಗಳೆಲ್ಲ ಒಂದೇ ಸ್ಥಳಕ್ಕೆ ಹೋಗುತ್ತವೆ. ஆமென். ಆಮೆನ್. இந்த சபை ಈ ಸಭೆಯು ஒரே இடத்துக்கு தான் போகுது. ಒಂದೇ ಸ್ಥಳಕ್ಕೆ ಹೋಗಬೇಕಾಗಿದೆ. வேற எங்கனா போறீங்களா? ಬೇರೆ ಎಲ್ಲಾದರೂ ಹೋಗುತ್ತಿದ್ದೀರಾ? I don't know. ನನಗೆ ಗೊತ್ತಿಲ್ಲ, ஆனா எனக்கு தெரிஞ்சதெல்லாம் ஒண்ணுதான். ಆದರೆ ನನಗೆ ತಿಳಿದಿದ್ದೆಲ್ಲ ಒಂದೇ. எல்லாரும் ஒரே லைன்ல தான் நிக்க போறோம், எல்லாம் ஒரே ಯಜಮಾನ தான் போய் பார்க்க போறோம். ಎಲ್ಲರೂ ಒಂದೇ ಸಾಲಿನಲ್ಲಿ ನಿಂತು ಒಬ್ಬನೇ ಯಜಮಾನನನ್ನು ನಾವು ನೋಡಲಿಕ್ಕಿದ್ದೇವೆ. ஆமென். ಆಮೆನ್. எதிரிய மன்னிச்சிடலாம், ವಿರೋಧಿಯನ್ನು ಕ್ಷಮಿಸಬಹುದು, துரோகிகளை மன்னிக்க முடியாது. ದ್ರೋಹಿಗಳನ್ನು ಕ್ಷಮಿಸಲು ಸಾಧ್ಯವಿಲ್ಲ. ஆமென். ಆಮೆನ್. நான் சொல்ல, ನಾನು ಹೇಳಿದ್ದೇನೆ, உலகத்துல சொல்றாங்க. ಲೋಕಕ್ಕೆ ಹೇಳಿದ್ದೇನೆ. எதிரிக்கும் துரோகிக்கும் என்ன வித்தியாசம் தெரியுமா? ವಿರೋಧಿಗೂ ದ್ರೋಹಿಗೂ ಏನು ವ್ಯತ್ಯಾಸ ಗೊತ್ತಾ? பாஸ்டர் வரமாட்டேன் போங்க, ಬೋಧಕರೇ ಬರುವುದಿಲ್ಲ ಹೋಗಿ, அவன் விரோதி. ಅವನು ವಿರೋಧಿ. சந்தோஷம், ಸಂತೋಷ, அவன் எங்கனா போய் ஆராதனை பண்ணிடணும். ಅವನು ಎಲ್ಲೋ ಹೋಗಿ ஆனா ಆರಾಧಿಸುತ್ತಿರುತ್ತಾನೆ. இங்கே உட்காந்து ஒட்ட மாட்டாங்க பாருங்க, அவங்க துரோகிங்க. ಆದರೆ ಇಲ್ಲೇ ಕುಳಿತು ಅಂಟುವುದಿಲ್ಲ ಅಲ್ಲವಾ, ಅವರು ದ್ರೋಹಿಗಳು. போலாம் வரலாம், ஆனா ஒட்டக்கூடாது. ಹೋಗೋಣ ಬರೋಣ, ಆದರೆ ಯಾರ ಜೊತೆಯಲ್ಲಿ ಅಂಟಬಾರದು. ஏன்னா நான் நம்புறேன் உங்களெல்லாம் பார்த்து, ಯಾಕೆಂದ್ರೆ ನಾನು ನಿಮ್ಮನ್ನೆಲ್ಲ ನೋಡಿ ನಂಬುತ್ತೇನಲ್ಲವಾ. அப்ப நம்பும் போது நீங்க மாத்திரம், ನಾನು ನಿಮ್ಮನ್ನು ನಂಬುವಾಗ ನೀವೇ ಈ ರೀತಿಯಾಗಿ ಪಕ್ಕಕ್ಕೆ ಹೋದರೆ. ஆமென். ஒன்னு நம்பிக்கையை கொடுங்க, இல்ல கொடுக்காதீங்க, ஆனா கொடுத்துட்டு கொடுக்காத மாதிரி போகாதீங்க. ಒಂದು ನಂಬಿಕೆಯನ್ನು ಕೊಡಿ, ಇಲ್ಲದೆ ಕೊಡಬೇಡಿ, ಇಲ್ಲವಾದರೆ ನೀವು ಕೊಟ್ಟು ಕೊಡದವರಾಗಿ ಇರಬೇಡಿ. புரியுதா? ಅರ್ಥವಾಗುತ್ತಿದೆ? நீங்க நினைக்கிறீங்க ரொம்ப புத்திசாலின்னு, ನೀವು ಅಂದುಕೊಳ್ಳುತ್ತೀರಾ ಬಹಳ ಬುದ್ಧಿವಂತರೆಂಬುದಾಗಿ. கணக்கு தீர்க்கிறவர் மேல ஒருவர் இருக்கிறார். ಲೆಕ್ಕ ತೀರಿಸುವವನ ಮೇಲೆ ಒಬ್ಬನಿದ್ದಾನೆ. எனக்கு தெரியாது, ನನಗೆ ಗೊತ್ತಿಲ್ಲ, சத்தியமா எனக்கு தெரியாது, ಸತ್ಯವಾಗಿ ನನಗೆ ಗೊತ್ತಿಲ್ಲ, ஆனா கணக்கு கேட்கிறவர் மேல ஒருவர் இருக்கிறார். ಆದರೆ ಲೆಕ್ಕವನ್ನು ಕೇಳುವವನು ಒಬ್ಬನಿದ್ದಾನೆ. ஆமென். எல்லாரும் நம்பி சொல்றேன், பேர் எழுதுங்க. ಎಲ್ಲರನ್ನು ನಂಬಿ ಹೇಳುತ್ತೇನೆ, ಹೆಸರುಗಳನ್ನು ಬರೆಯಿರಿ. 5 பேருக்கு ஜெபம் பண்ணுங்க. 5 ಜನರಿಗೋಸ್ಕರ ಪ್ರಾರ್ಥಿಸಿರಿ. வீட்டுல போய் காடை போட்டு அது எங்க உழுந்து கிடக்குதோ, ಮನೆಯಲ್ಲಿ ಹೋಗಿ ಕಾಡನ್ನು ಬಿಸಾಕಿದರೆ ಅದು ಎಲ್ಲಿ ಬಿದ್ದಿದೆಯೋ, நம்ம வேலையை நம்ம பார்க்கலாம். ನಮ್ಮ ಕೆಲಸವನ್ನು ನಾವು ನೋಡೋಣ. ನಾನು நாங்க உட்காந்து பேசணும். போ, ನಾವಿಲ್ಲಿ ಕುಳಿತು ಮಾತನಾಡುತ್ತಿರುತ್ತೇವೆ. 70 பேர் இருக்கிறோம், ನಾವು ಇಲ್ಲಿ 70 ಜನರಿದ್ದೇವೆ. 5 பேர் ஜெபம் பண்றோம். 5 ಜನರಿಗೋಸ್ಕರ கிறிஸ்மஸ்க்கு எப்படியாவது 300 பேருக்காவது நம்ம செய்ய வேண்டியதா இருக்கும். ಈ ಕ್ರಿಸ್ಮಸ್ಗೆ ನಾವು ಹೇಗಾದ್ರೂ 300 ಜನಕ್ಕಾದ್ರೂ ನಾವು ಮಾಡಬೇಕಾಗಿದೆ. யாரை வச்சு கணக்கு போட்டுக்கிறோம்? ಯಾರನ್ನಿಟ್ಟು ಲೆಕ್ಕ ಹಾಕುತ್ತಿದ್ದೇವೆ? உங்களை வச்சு, ನಿಮ್ಮನ್ನಿಟ್ಟು ಲೆಕ್ಕ ಹಾಕುತ್ತಿದ್ದೇವೆ. எங்களுக்கு தெரியல, ಆದ್ರೆ ನಮಗೆ ಗೊತ್ತಿಲ್ಲ காடு எங்கெங்க விழுந்து, ಆ ಕಾಡು ಎಲ್ಲೆಲ್ಲಿ ಬಿದ್ದಿದೆ ಎಂಬುದಾಗಿ. ಆಮೆನ್. நான் நல்லா ட்ரெஸ் பண்ணிட்டு, ನಾನು ಚೆನ್ನಾಗಿ ಉಡುಪು ಧರಿಸಿ, எல்லாம் ரெடி ஆயிட்டு, ஜோஷுவா 300 ಪ್ಲೇಟ್ ರೆಡಿ பண்ணு ஜோஷுவா. ನಾನು ಜೋಶುವಾ 300 ತಟ್ಟೆಗಳನ್ನು ಸಿದ್ಧಪಡಿಸು. ಬ್ರದರ್, ಸಹೋದರ, ಗ್ರಾಂಡ್ ಆಗணும் ಬ್ರದರ್. ಒಳ್ಳೆ ಗ್ರ್ಯಾಂಡ್ ಆಗಿರಬೇಕು. ವರ್ಷಿಪ್ நல்லா இருக்கணும். ಕಲೆ ವರ್ಷಿಪ್ ಚೆನ್ನಾಗಿರಬೇಕು. மூலலாம் இருக்கிறதெல்லாம் வெளியே தூக்கி போடுங்க, இடம் பத்தாது. ಆ ಮೂಲೆಯಲ್ಲಿ ಇರುವುದನ್ನೆಲ್ಲ ಹೊರಗೆ ತೆಗೆದುಹಾಕು, ಸ್ಥಳವು ಸಾಲುವುದಿಲ್ಲ. நல்ல ஒரு மெசேஜ் ரெடி பண்ணி வரேன். ನಾನು ಒಳ್ಳೆ ಸಂದೇಶವನ್ನು ತಯಾರಿಸಿ ಬರುತ್ತೇನೆ. பார்த்தா ஒரு முகம் கூட புது முகம் கிடையாது. ನೋಡಿದರೆ ಒಂದು ಮುಖವು ಕೂಡ ಹೊಸ ಮುಖವಲ್ಲ. ஆமென். அப்போ என் மனசு எப்படி இருக்கும் தெரியுமா? ಆಗ ನನ್ನ ಮನಸ್ಸು ಹೇಗಿರುತ್ತದೆ ಗೊತ್ತಾ? சும்மா தான் வாங்கி போனீங்களா காடை? ಸುಮ್ಮನೆ ನೀವು ಕಾಡನ್ನು ತೆಗೆದುಕೊಂಡು ಹೋದಿರಾ? சும்மா தான் வாங்கி போனீங்களா? ಸುಮ್ಮನೆ ನೀವು ತೆಗೆದುಕೊಂಡು ಹೋದಿರಾ?
அவன் ಆಮೆನ್. யோசிச்சு பாருங்க. ಯೋಚನೆ ಮಾಡಿ ನೋಡಿ. உங்களுடைய ஞாபகத்துக்கு கொண்டு வருகிறேன். ನಿಮ್ಮ ಜ್ಞಾಪಕಕ್ಕೆ ನಾನು ತರುತ್ತೇನೆ. கல்யாணம் ಮದುವೆಯು நாளைக்கு ನಾಳೆ அப்பாக்கு அம்மாக்கு மனசு எப்படி இருக்கும்? ತಂದೆ ತಾಯಿಗೆ ಮನಸ್ಸು ಹೇಗಿರುತ್ತದೆ? இன்னைக்கு சொல்றாங்க, ಇಂದು நீ ಹೇಳುತ್ತಿದ್ದಾರೆ, ஸ்டார்ட் பண்ணுமா, ನೀನು ಪ್ರಾರಂಭಿಸಮ್ಮ, நான் இன்னைக்கு வந்து காசு கொடுக்குறேன் உனக்கு. ನಾನು ಇಂದು ಬಂದು ನಿನಗೆ ಹಣ ಕೊಡುತ್ತೇನೆ. அப்பா அம்மா எல்லாம் கல்யாணத்துக்கு ரெடி பண்ணிட்டுப்பாங்க. ತಂದೆ ತಾಯಿ ಎಲ್ಲ ಮದುವೆಗೆ ಸಿದ್ಧಪಡಿಸಿರುತ್ತಾರೆ. வந்துருவான் காசு கொடுக்குறவன், வந்துருவான் காசு கொடுக்குறவன். ಹಣ ಕೊಡುವವನು ಬಂದು ಬಿಡುತ್ತಾನೆ, ಹಣ ಕೊಡುವವನು ಬಂದು ಬಿಡುತ್ತಾನೆ. அவன் ಮಾತ್ರ ಸ್ಟೈಲಾ ಮೊಯ್ எடுத்துட்டு வந்தா எப்படி இருக்கும் உங்களுக்கு? ಅವನು ಆಗ ಸ್ಟೈಲ್ ಆಗಿ ಮೊಯ್ ತಗೊಂಬಂದರೆ ಹೇಗಿರುತ್ತದೆ? எப்படி இருக்கும் உங்களுக்கு? ಹೇಗಿರುತ್ತದೆ ನಿಮಗೆ? ஐயா நீங்க கல்யாணத்துக்கு உதவி செய்யறேன்னு சொன்னீங்களே, ಅಯ್ಯ ನೀವು ಮದುವೆಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ இல்ல ಹೇಳಿದ್ರಲ್ಲ. பிரதர் கேட்டேன் கிடைக்கல அப்படின்ட்டா உங்களுக்கு எப்படி இருக்கும்? ಇಲ್ಲ ಸಹೋದರನೇ, ನಾನು ಕೇಳಿದೆ ಸಿಗಲಿಲ್ಲ ಎಂಬುದಾಗಿ ಹೇಳಿದರೆ ನಿಮ್ಮ ಮನಸ್ಸು ಹೇಗಿರುತ್ತದೆ? ஆமென். ಆಮೆನ್. அப்படிதான் என் மனசு. ಹಾಗೆ ನನ್ನ ಮನಸ್ಸು. என் ஜனங்க கூட்டிட்டு வருவாங்க, ನನ್ನ ಜನರು என் ಕರೆತರುತ್ತಾರೆ, ஜனங்க ஜெபிப்பாங்க, ನನ್ನ ಜನರು என் ஜனங்க ಪ್ರಾರ್ಥಿಸುತ್ತಾರೆ, சுவிசேஷத்தை சொல்லுவாங்க, ನನ್ನ ಜನರು ಸುವಾರ್ತೆಯನ್ನು ஜோஷுவா, நீ ಸಾರುತ್ತಾರೆ. 300 ಪ್ಲೇಟ್ ಗ್ಯಾರಂಟಿ வருவாங்க. ಹೇಗಾದರೂ 300 ಜನರು ಗ್ಯಾರಂಟಿಯಾಗಿ ಬರುತ್ತಾರೆ. நீங்க மாத்திரம் ரெடி ஆயிட்டு வந்தா நான் எப்படி பார்ப்பேன்? ನೀವು ಮಾತ್ರ ಸಿದ್ಧರಾಗಿ ಬಂದರೆ ನಾನು ಹೇಗೆ ನೋಡುತ್ತೇನೆ? அந்த பறவைகளுக்கு ಆ ಪಕ್ಷಿಗಳಿಗೆ டீம் ஒர்க், ಅದು ತಂಡದ ಒಂದು ಕೆಲಸ. ಸಭೆಗೆ ಟೀಮ್ ವರ್ಕ್ ಇರಬೇಕು, ತಂಡದ ಕೆಲಸವಿರಬೇಕು. ಮೈ ಚರ್ಚ್, ಇದು ನನ್ನ ಸಭೆ, ದಿಸ್ ಇಸ್ ಮೈ ವಿಷನ್, ಇದು ನನ್ನ ದರ್ಶನ. ಐ ಹ್ಯಾವ್ ಟು ಡು ಸಮಥಿಂಗ್, ನಾನು ಏನನ್ನಾದರೂ ಸಭೆಗೋಸ್ಕರ ಮಾಡಬೇಕು. ಪ್ಲೇ ಮೈ ರೋಲ್, ನನ್ನ ಒಂದು ಕರ್ತವ್ಯವೇನಿದೆಯೋ ಅದನ್ನು ನಾನು ಮಾಡಬೇಕು. ಆಮೆನ್. ಆಮೆನ್. ನಾವು ಕ್ಯಾಲೆಬ್ಗೆ ಫೋನ್ ಪண்றதே கிடையாது. ನಾನು ಕಾಲೇಬನಿಗೆ ಫೋನ್ ಮಾಡುವುದೇ ಇಲ್ಲ. ಏನ್ தெரியுமா? ಯಾಕೆ ಗೊತ್ತಾ? ನಂಬಿಕೆ. ಪೋನಾ he will be leading worship. ಹೋದರೆ ಆರಾಧನೆಯನ್ನು ನಡೆಸುತ್ತಾನೆ. ನಾ ಪಾಂಡ್ಯನ್ ಪಾಸ್ಟರ್ಗೆ ಫೋನ್ ಪண்றதே கிடையாது. ಪಾಂಡ್ಯನ್ ಸಹೋದರನಿಗೆ ನಾನು ಫೋನ್ ಮಾಡುವುದಿಲ್ಲ. ಏನ್ தெரியுமா? ಯಾಕೆ ಗೊತ್ತಾ? ನಂಬಿಕೆ. ಸರಿಯಾ ಬಂದು ಅವರುடைய வேலையை செஞ்சிருப்பார். ಸರಿಯಾಗಿ ಆತನ ಬಂದು ತನ್ನ ಕೆಲಸವನ್ನು ಜೋಶುವಾಗೆ ಫೋನ್ ಪண்றதே கிடையாது. ಜೋಶುವನಿಗೆ ನಾನು ಫೋನ್ ಮಾಡುವುದಿಲ್ಲ. ಏನ್ தெரியுமா? ಯಾಕೆ ಗೊತ್ತಾ? ನಂಬಿಕೆ. ಅದು ಸರಿಯಾ செஞ்சிருப்பார். ಅವನು ಕೆಲಸವನ್ನು ಸರಿಯಾಗಿ ಮಾಡಿರುತ್ತಾನೆ. ಆಮೆನ್. ಆಮೆನ್. we trust people. ನಾವು ಜನರನ್ನು ನಂಬುತ್ತೇವೆ. ஆண்டவர் நம்மள ஒண்ணா கொண்டு வந்திருப்பது அவருடைய ராஜ்யத்தை கட்டுவதற்காக. ದೇವರು ನಮ್ಮನ್ನೆಲ್ಲ ಒಟ್ಟುಗೂಡಿಸಿರುವುದು ಆತನ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ. Next slide. When a goose falls out formation, it suddenly flees the dragon resistance of flying alone. It quickly moves back. இதுதான் நான் சொன்னேன், அது டயர்ட் ஆகும்போது அது பின்னாடி போய்டும், பின்னாடி இருக்கிறது முன்னாடி வந்துரும். Next slide. When the lead goose gets tired, it rotates back into the formation and another goose flies point. பாருங்க, அது டயர்ட் ஆகும்போது இன்னொன்னு அதை எடுத்துட்டு முன்னாடி அந்த பறவைகளை கொண்டு போகுது பாருங்க. ಈ ಮುಂದೆ ಹಾರುತ್ತಿರುವಂತ ಪಕ್ಷಿಯು ಆಯಾಸವಾದರೆ ಅದು ತನ್ನ ಸ್ಥಳವನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟು ಅದು ಹಿಂದೆ ಬರುತ್ತದೆ. ಅದರ ಸ್ಥಳದಲ್ಲಿ ಬೇರೆ ಪಕ್ಷಿಯು ಮುಂದೆ ಹೋಗಿ ಆ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತದೆ. ಆಮೆನ್. ಆಮೆನ್. I tell you, this is a leadership point. ನಾನು ಇದನ್ನು ಹೇಳುತ್ತೇನೆ, ಇದು ನಾಯಕತ್ವದ ಒಂದು ಅಂಶವಾಗಿದೆ. ஒரு பொறுப்பு உங்களுக்கு கொடுக்கும்போது, ಒಂದು ಜವಾಬ್ದಾರಿ ನಿಮಗೆ ಕೊಡುವಾಗ அந்த பொறுப்பை சரியான விதத்துல உங்களால நடத்த முடியலனா, ಆ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಡೆಸಲಿಲ್ಲವಾದರೆ ನಾವು அடுத்ததா போகிறது ಮ್ಯಾನೇಜ್ಮೆಂಟ್ ರೋಲ್. ನಾವು ಅದಕ್ಕೆ ಇನ್ನೊಂದು ಹಂತಕ್ಕೆ ಹೋಗುವುದು ಮ್ಯಾನೇಜ್ಮೆಂಟ್ ಅಂತ. பாருங்க, லீடர்ஸ்க்கும் மேனேஜருக்கும் ரொம்ப வித்தியாசம் இருக்குது. ನಾಯಕತ್ವನಿಗೂ ಮ್ಯಾನೇಜರಿಗೂ ಬಹಳ ವ್ಯತ್ಯಾಸವಿದೆ. ಲೀಡರ್ will lead in front and he will move forward. ಆ ನಾಯಕನು ಮುಂದೆ ಹೋಗಿ ಅದನ್ನು ನಡೆಸಿಕೊಂಡು ಮುಂದೆ ಹೋಗುವನು. But manager will not lead, he will manage the things what is existing. ಆದರೆ ಮ್ಯಾನೇಜರ್ ಎಂಬುವನು ಅದು ಏನು ನಡೆಯುತ್ತದೋ ಅದನ್ನು ನಿಭಾಯಿಸುವವನಾಗಿದ್ದಾನೆ. ಆಮೆನ್. ಆಮೆನ್. ನೀವು நல்லா ஊழியம் செய்ய முடியலனா, ನೀವು ಚೆನ್ನಾಗಿ ಸೇವೆ ಮಾಡಲಿಲ್ಲವಾದರೆ அடுத்ததா மேனேஜ் பண்ண ಸ್ಟಾರ್ಟ್ பண்ணிடுவீங்க. ಅದಕ್ಕೆ ಇನ್ನೊಂದು ಹಂತದಲ್ಲಿ ನೀವು ಮ್ಯಾನೇಜ್ ಮಾಡಲು ಶುರು ಮಾಡುತ್ತೀರಾ. ಕಾಲಿಲ ಜಪ ನಡೆಯುತ್ತಾ? ಮುಂಜಾನೆ ಪ್ರಾರ್ಥನೆ ನಡೆಯುತ್ತದಾ? ನಡೆಯುತ್ತದೆ ಪಾಸ್ಟರ್. ನಡೆಯುತ್ತದೆ. This is called managing. ಇದು ಅದೇ ಮ್ಯಾನೇಜಿಂಗ್ ಮಾಡೋದು. ಫಾಸ್ಟಿಂಗ್ ಪ್ರೇಯರ್, ಫ್ರೈಡೆ ಪ್ರೇಯರ್ ನಡೆಯುತ್ತಾ? ಶುಕ್ರವಾರ ಪ್ರಾರ್ಥನೆ ನಡೆಯುತ್ತದಾ? ನಡೆಯುತ್ತದೆ ಪಾಸ್ಟರ್. ನಡೆಯುತ್ತದೆ. That is called managing. ಅದೇ ಮ್ಯಾನೇಜಿಂಗ್ ಎಂಬುದಾಗಿ. ಸಂಡೇ ಆರಾಧನೆ ನಡೆಯುತ್ತಾ? ಭಾನುವಾರ ಆರಾಧನೆ ನಡೆಯುತ್ತದಾ? ನಡೆಯುತ್ತದೆ ಪಾಸ್ಟರ್. ನಡೆಯುತ್ತದೆ ಪಾಸ್ಟರ್. That is called managing. ಅದು ಮ್ಯಾನೇಜಿಂಗ್. லீடிங் எப்படி தெரியுமா? ಆದರೆ ನಡೆಸುವುದು ಯಾವ ರೀತಿ ಗೊತ್ತಾ? முன்னாடி போன மாதத்தை இருந்ததை விட இந்த மாதம் இன்னும் கொஞ்சம் முன்னாடி போறணும், அதுதான் லீடிங். ಕಳೆದ ತಿಂಗಳಿಗಿಂತ ಈ ತಿಂಗಳು ಇನ್ನು ಸ್ವಲ್ಪ ಮುಂದೆ ಹೋಗಬೇಕು, ಅದೇ ನಾಯಕತ್ವ.
ஆமென். ஆமென். அப்போ நீங்க முன்னாடி கொண்டு போகாத முடியலன்னா, டயர்ட் ஆயிட்டீங்கன்னா அங்கேயே நிக்காதீங்க. அடுத்தவர்களுக்கு இடம் கொடுங்க. அவங்க கொண்டு போட்டோம், நீங்க கொஞ்சம் பின்னாடி ரெஸ்ட் எடுங்க. ನೀವು ಆ ರೀತಿಯಾಗಿ ಆಯಾಸವಾದರೆ ಅಲ್ಲೇ ನಿಂತುಕೊಳ್ಳಬೇಡಿ, ಬೇರೆಯವರಿಗೆ ಸ್ಥಳವನ್ನು ಕೊಡಿ, ಅವರು ಅದನ್ನು ಮುಂದೆ ಸಾಗಿಸಲಿ, ನೀವು ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ. ಆಮೆನ್. ಆಮೆನ್. Because it's a team work. ಯಾಕೆಂದರೆ ಇದು ತಂಡದ ಕೆಲಸವಾಗಿದೆ. ನಾನೇ தான் செய்யணும் இல்ல, ನಾನೇ ಮಾಡಬೇಕೆಂಬುದಾಗಿ ಅಲ್ಲ. ಆಮೆನ್. ಆಮೆನ್. எல்லாரும் கொஞ்ச நேரத்துல டயர்ட் ஆகும். ಎಲ್ಲರೂ ಸ್ವಲ್ಪ ಸಮಯದಲ್ಲಿ ಆಯಾಸವಾಗುತ್ತೆ. எல்லாருக்கும் கொஞ்சம் பலவீனம் இருக்கும். ಎಲ್ಲರಿಗೂ ಸ್ವಲ್ಪ ಬಲಹೀನತೆಗಳಿವೆ. அப்போ உனக்கு பின்னாடி இருக்கிறவங்களை நம்ம பிரயோಜನப்படுத்திக்கணும். ಆಗ ನಮಗೆ ಹಿಂದೆ ಇರುವವರನ್ನು ನಾವು ಉಪಯೋಗಿಸಿಕೊಳ್ಳಬೇಕು. That is the leadership. ಅದು ನಾಯಕತ್ವವಾಗಿದೆ. நாலாவது பாருங்க, ನಾಲ್ಕನೇದಾಗಿ ನೋಡಿ, இந்த பறவைங்க பறக்கும் போது ಈ ಹದ್ದುಗಳು ಈ ಒಂದು ಪಕ್ಷಿಗಳು ಹಾರುವಾಗ அழகான ஒரு சத்தம் வரும். ಒಂದು ಅಂದವಾದಂತ ಒಂದು ಶಬ್ದವು ಕೇಳಿಸುತ್ತದೆ. கேட்டிருக்கீங்களா? ನೀವು ಅದನ್ನು ಕೇಳಿದ್ದೀರಿ? ಸೈಲೆಂಟಾ போவாது ಅದು. ಅದು ಸುಮ್ಮನೆ ಹಾಗೆ ಹೋಗುವುದಿಲ್ಲ, ಕಿಚಿ 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 ಎಂಬುದಾಗಿ ಶಬ್ದವನ್ನು ಮಾಡಿಕೊಂಡು ಹೋಗುತ್ತದೆ. ಏನ್ தெரியுமா? ಯಾಕೆ ಗೊತ್ತಾ? ಅವ ಒಣ್ಣುಕೊಣ್ಣು ಉತ್ಸಾಹಪಡಿಸಿಕೊಂಡು ಹೋದ. ಅದು ಒಂದನ್ನೊಂದು ಉತ್ಸಾಹಪಡಿಸಿಕೊಂಡು ಪ್ರೋತ್ಸಾಹಿಸಿಕೊಂಡು ಹೋಗುತ್ತದಂತೆ. ಪಕ್ಕದಲ್ಲಿ ಇರುವುದು, ಪಕ್ಕದಲ್ಲಿ ಇರುವುದು ಸತ್ತಂ ಬನ್ನಿ ಶಬ್ದ ಮಾಡಿ ಇತ್ತ ಉತ್ಸಾಹಪಡ್ತದ, ಇದನ್ನು ಪ್ರೋತ್ಸಾಹಿಸುತ್ತದೆ. ಇದು ಸತ್ತಂ ಬನ್ನಿ, ಇದು ಶಬ್ದ ಮಾಡಿ ಅತ್ತ ಉತ್ಸಾಹ ಅದನ್ನು ಪ್ರೋತ್ಸಾಹಿಸುತ್ತದೆ. ಎಲ್ಲ அப்படியே கிச்சு 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 கிச்சான்னு சந்தோஷமா போகுதுங்களா. ಎಲ್ಲವೂ ಹಾಗೆ ಶಬ್ದ ಮಾಡಿಕೊಂಡು ಸಂತೋಷವಾಗಿ ಹಾರುತ್ತವೆ. ಆಮೆನ್. ಆಮೆನ್. புரியுதுங்களா? ಅರ್ಥವಾಗುತ್ತಿದೆಯಾ? ஜெபம் பண்ணுங்க, ಪ್ರಾರ್ಥಿಸಿರಿ. பக்கத்துல இருக்கிறவன் பாப்பா, ಪಕ್ಕದಲ್ಲಿರುವ கத்து கூடாதோ, அவனும் சைலண்ட் ஆயிடுவான். உன்னை பார்த்து பக்கத்துல இருக்கிறவனும் ஜெபிக்க மாட்டான். ನಿನ್ನ ನೋಡಿ ಪಕ್ಕದಲ್ಲಿರುವವನು ಪ್ರಾರ್ಥಿಸುವುದಿಲ್ಲ. ஆமென். ஆமென். நீ கொஞ்சம் ரஹ்மா ஷகா தரபா ஹalleluya அப்படினு சொல்லி பக்கத்துல இருக்கிறவன் ஓ நம்மள ஹalleluya அவனும் ஸ்டார்ட் பண்ணுவான். ನೀನು ಸ್ವಲ್ಪ ಉತ್ಸಾಹ, ಅವನು கொஞ்சம் கத்துவான். ನೀನು ಸ್ವಲ್ಪ ಉತ್ಸಾಹದಿಂದಿದ್ದರೆ ಅವನು ಸ್ವಲ್ಪ ಉತ್ಸಾಹ ಪಡುತ್ತಾನೆ. புரியுதா? ಅರ್ಥವಾಗುತ್ತದೆ. எல்லாம் பாருங்க, ஒரு நிமிஷம் ஜெபிக்க சொல்றேன், ஒரு நிமிஷம் கூட உங்களால ஜெபிக்க முடியல. 5 நிமிஷம் இல்ல, நான் சொல்லுது ஒரு நிமிஷம் முழுசா யாரும் ஜெபிக்கல. 5 ನಿಮಿಷವಲ್ಲ, 1 ನಿಮಿಷ ನಾನು ಪ್ರಾರ್ಥಿಸಿ ಎಂಬುದಾಗಿ ಹೇಳಿದೆನು, ಆದರೆ 1 ನಿಮಿಷವೂ ಸಹ ನೀವು ಯಾರು ಸರಿಯಾಗಿ ಪ್ರಾರ್ಥಿಸಲಿಲ್ಲ. Church is to pray. ಸಭೆಯಾದದ್ದು ಪ್ರಾರ್ಥಿಸಬೇಕು. ಪ್ರಾರ್ಥಿಸಿರಿ. ಬಂದದ್ದು ಎದಕ್ಕೆ? ಬಂದಿದ್ದು ಯಾವುದಕ್ಕೆ? ಜೆಬಿಕರ್ತಕ್ಕೆ ತಾನೆ, ಪ್ರಾರ್ಥಿಸುವುದಕ್ಕೋಸ್ಕರ. ಯಾರು ಅವங்களை ಜೈಲಿಗೆ ಮುಚ್ಚಿ போட ಮಾட்டாங்க. ಯಾರು ನಿಮ್ಮನ್ನು ಸೆರೆಮನೆಯಲ್ಲಿ ಹಿಡಿದು ಹಾಕುವುದಿಲ್ಲ. ಪ್ರಾರ್ಥಿಸಿರಿ. எப்படி ஜெபிக்கிறதுன்னா பக்கத்துல இருக்கிறவனுக்கு நெருப்பு போணும். ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ಹೇಳಿದರೆ ಪಕ್ಕದಲ್ಲಿ ಇರುವವನಿಗೆ ನಿನ್ನ ಪ್ರಾರ್ಥನೆಯ ಬೆಂಕಿ ತಗಲಬೇಕು. ಆಮೆನ್. ಆಮೆನ್. ಅದಕ್ಕೆ ಅಡ್ಚಿಡಾದೀங்க. ಅದಕ್ಕೋಸ್ಕರ ನೀವು ಪಕ್ಕದಲ್ಲಿರೋರನ್ನು ಹೊಡೆಯಬೇಡಿ. இத்தான் சான்ஸ் அடிச்சிடலாம், ஆவியில நிரம்பின மாதிரி 2 பேரும் அடிச்சு அப்படியெல்லாம் சொல்ல வரல. இருக்கிற இடத்துல யூ கேன் ஓப்பன் யுவர் மவுத் அண்ட் ப்ரே அண்ட் பிரைஸ் காட். ನೀವು ಇರುವ ಸ್ಥಳದಲ್ಲಿ ನಿಮ್ಮ ಬಾಯನ್ನು ತೆರೆದು ದೇವರನ್ನು ಸ್ತುತಿಸಿರಿ. ஒருத்தன் சோர்ந்து போய் வந்திருப்பான், ಒಬ್ಬನು ಸೋತು ಹೋಗಿ ಬೇಸರದಿಂದ ಬಂದಿರುತ್ತಾನೆ. உங்க பக்கத்துல வந்து அவன் இன்னும் சோர்ந்து போக கூடாது. ನಿಮ್ಮ ಪಕ್ಕದಲ್ಲಿ ಬಂದರೆ ಅವನು ಇನ್ನೂ ಬೇಸರಗೊಳ್ಳಬಾರದು, ಅವನು ಉತ್ಸಾಹ ಪಡಿಸಬೇಕು. ಆಮೆನ್. ಆಮೆನ್. கத்தணும், ಕಿರಿಚಬೇಕು. உங்க பக்கத்துல இருக்க தூங்குறாங்கன்னு உங்களுக்கு நல்லா தெரியும். ನಿಮ್ಮ ಪಕ್ಕದಲ್ಲಿರೋರು ನಿದ್ರಿಸುತ್ತಾರೆ ಎಂಬುದು ನಿಮಗೆ ಚೆನ್ನಾಗಿ ಗೊತ್ತು. அப்ப என்ன பண்ணணும் நீங்க? ಆಗ ನೀವೇನು ಮಾಡಬೇಕು? பாஸ்டர் பார்க்கட்டும் விடு, ಬೋಧಕರು ನೋಡಲಿ ಬಿಡು. அப்படி பண்ண கூடாது. ಆ ರೀತಿಯಾಗಿ ನೋಡಬಾರದು. ஒரு குத்தடி குத்தி பாஸ்டர் மெசேஜ் கொடுக்கறாரு பாரு பாரு, தட் இஸ் என்கரேஜிங். ನೀವು ಪಕ್ಕದಲ್ಲಿರುವವರನ್ನು ಸುಮ್ಮನೆ ಹೀಗೆ ಅಲುಗಾಡಿಸಿ ಅದು ನೀವು ಎಬ್ಬಿಸಬೇಕು, ಅದು ಉತ್ಸಾಹ ಪಡಿಸುವುದು. ಅದ ಪರವಾಗ பாருங்க, ಅದು ತನಿಯಾ ಪರಕಲ, ದಟ್ ಇಸ್ ಮೇಕಿಂಗ್ ನಾಯ್ಸ್ ಅಂಡ್ ಎನ್ಕರೇಜಿಂಗ್ ಎವ್ರಿಬಡಿ ಅಂಡ್ ಸೇಯಿಂಗ್ ಕಮ್ ಆನ್ ಲೆಟ್ಸ್ ಗೋ ಟುಗೆದರ್. ಆ ಪಕ್ಷಿಗಳನ್ನು ನೋಡಿ ಅದು ಪ್ರತ್ಯೇಕವಾಗಿ ಹಾರಲಿಲ್ಲ, ಅದು ಹಾಗೆ ಶಬ್ದವನ್ನು ಮಾಡಿಕೊಂಡು ಬನ್ನಿರಿ ಎಲ್ಲರೂ ಒಟ್ಟಾಗಿ ಸೇರೋಣ ಎಂಬುದಾಗಿ ಅದು ಉತ್ಸಾಹ ಪಡಿಸಿಕೊಂಡು ಹಾರುತ್ತವೆ. ಸಭೆ. ಆಮೆನ್. ಆಮೆನ್. ಸಭೆಯು ஒரே வண்டியில வரீங்க, ಒಂದೇ ಗಾಡಿಯಲ್ಲಿ ಬರುತ್ತೀರಾ, ಸಾದರಮಂಗಲದಿಂದ வரீங்க, ಸಾದರಮಂಗಲದಿಂದ ಬರ್ತೀರಾ, ಕತ್ತಿட்டு வாங்க, ಚೆನ್ನಾಗಿ ನೀವು ಹಾಡು ಆಡುತ್ತಾ ಬನ್ನಿ. என்னென்ன கத்தின்னு வருவீங்க? ಏನೆಂಬುದಾಗಿ ಕಿರ್ಚಿ. ಬ್ರದರ್ ಚರ್ಚಿಗೆ ಬರೋ ವಾಂಗ, ಬ್ರದರ್ ಸಹೋದರನೇ ನಾಳೆಗೆ ಚರ್ಚಿಗೆ ಸಭೆಗೆ ಹೋಗುತ್ತೇವೆ ಬನ್ನಿ, ನಾಳೆ ಸಭೆಗೆ ಹೋಗುತ್ತೇವೆ. வெறும் ಬ್ರದರ್ ಮಾತ್ರ ಕಷ್ಟಪಡக்கூடாது, ಸಹೋದರನು ಮಾತ್ರ ಕಷ್ಟಪಡಬಾರದು, ಇಲ್ಲ ಸಿಸ್ಟರ್ ಮಾತ್ರ ಕಷ್ಟಪಡக்கூடாது, ಸಹೋದರಿ ಮಾತ್ರ ಕಷ್ಟಪಡಬಾರದು. நீங்க 10 பேர் வரீங்களா? ನೀವು 10 ಜನರು ಬರುತ್ತೀರಾ. ಟೀಮ್ ವರ್ಕ್, ಒಂದು ತಂಡದ ಕೆಲಸ. 10 பேர் சேர்ந்து ஒண்ணா பறந்து வாங்க. 10 ಜನರು ಸೇರಿ ಒಟ್ಟಾಗಿ ಹಾರಿ ಬನ್ನಿ. உங்க கூட இன்னொரு 10 வந்து சேரும். ನಿಮ್ಮ ಜೊತೆಗೆ ಇನ್ನೂ ಒಂದು 10 ಬಂದು ಸೇರುತ್ತದೆ. பஸ்ல வந்துடுறா, ஆனா யாருக்கும் சொல்லாத, நீ யாருக்கும் தெரியாத ரெடி ஆயிட்டு பஸ் உள்ள அப்படி. ನೀನು ಬಸ್ಸಲ್ಲಿ ಬಂದು ಬಿಡು, ಯಾರಿಗೂ ಹೇಳಬೇಡ, ನೀನು ಮಾತ್ರ ಸಿದ್ಧನಾಗಿ ಬಸ್ಸಿಗೆ ಬಂದು ಬಿಡು. ಆಮೆನ್. ಆಮೆನ್.
சொல்லுங்க 4 பேருக்கு. 4 ಜನರಿಗೆ ಹೇಳಿ. ಯೇಸುವಿಗಾಗಿ ಧೈರ್ಯವಾಗಿರಿ. ಯೇಸುವಿಗೋಸ್ಕರ ಧೈರ್ಯವಾಗಿರಿ. சொல்லுங்க நான் போனேன் எனக்கு ஆண்டவர் ஆசீர்வதிச்சாரு நீயும் உன்னையும் ஆசீர்வதிப்பாரு. ಹೇಳಿರಿ ನಾನು ಹೋದೆ ಯೇಸು ಕ್ರಿಸ್ತನು ನನ್ನನ್ನು ಆಶೀರ್ವದಿಸಿದನು ನೀವು ಬನ್ನಿ ನಿಮ್ಮನ್ನು ಆಶೀರ್ವದಿಸುವನು. ಆಮೆನ್. ಆಮೆನ್. ஒன்னு சொல்ல விருப்பப்படுறேன். ಒಂದನ್ನು ಹೇಳಲು ಬಯಸುತ್ತೇನೆ. கர்த்தர் கிருபையில ಕರ್ತನ ಕೃಪೆಯಿಂದ இந்த ஊழியத்துல ಈ ಸೇವೆಯಲ್ಲಿ கொஞ்சம் பெரிய பெரிய ஆளுங்களெல்லாம் ஆண்டவர் கொடுத்துக்கிறேன். ಸ್ವಲ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ದೇವರು ಕೊಟ್ಟಿದ್ದಾನೆ. நீங்க எந்த ஜெயில போனாலும் நான் கூட்டிட்டு வரேன். ನೀವು ಯಾವ ಸೆರೆಮನೆಗೆ ಹೋದರೂ ಸೇವೆಯ ಮುಖಾಂತರ ಯಾವ ಸೆರೆಮನೆಗೆ ಹೋದರೂ ನಾವು ಕರೆದುಕೊಂಡು ಬರುತ್ತೇವೆ. போய் சொல்ல பிரதர் பார்த்திருக்கிறாரு. ಸುಳ್ಳು ಹೇಳುತ್ತಿಲ್ಲ ನಾವು. ಸೇವೆಯ ಮುಖಾಂತರ ನೀವು ಸೆರೆಮನೆಗೆ ಹೋದರೆ ಕರೆದುಕೊಂಡು ಬರುತ್ತೇವೆ. சுவிசேஷம் சொல்லி போன மாத்திரம் தான். ಸುವಾರ್ತೆ ಸಾರಿ ಮಾತ್ರ ಹೋದರೆ வேற எதுவும் பாஸ்டர் அங்கே விட்டுருவேன். சுவிசேஷம் சொல்லி நீங்க ஏதாவது சிறைச்சாலைக்கு போனாதான் ಸುವಾರ್ತೆಯನ್ನು ಸಾರಿ ನೀವು ಏನಾದರೂ ಸೆರೆಮನೆಗೆ ಹೋದರೆ ಕರ್ನಾಟಕದಲ್ಲೆಲ್ಲ ಭಾರತ ದೇಶದಲ್ಲಿ ಎಲ್ಲೇ ಹೋದರೂ ನಾವು ಕರೆದುಕೊಂಡು ಬರುತ್ತೇವೆ. ಆಮೆನ್. ರಿಯಲಿ ಐ ಆಮ್ ಸೇಯಿಂಗ್, ನಿಜವಾಗಿ ಇದನ್ನು ನಾವು ಹೇಳುತ್ತಿದ್ದೇವೆ. ಭಯಪಡಾದೀங்க, ಭಯಪಡಬೇಡಿ. ಕರ್ತರು ಉங்களை கைவிட மாட்டார். ಕರ್ತನು ನಿಮ್ಮನ್ನು ಕೈ ಬಿಡುವುದಿಲ್ಲ. ಆಮೆನ್. ಆಮೆನ್. God will lead you. ದೇವರು ನಿಮ್ಮನ್ನು ನಡೆಸುವನು. ஒரு சகோதரன் எப்பவுமே என்கிட்ட சொல்லுவாரு, ಒಬ್ಬ ಸಹೋದರನು ಯಾವಾಗಲೂ ನನ್ನ ಬಳಿಯಲ್ಲಿ ಈ ರೀತಿಯಾಗಿ ಹೇಳುವುದುಂಟು, ரொம்ப கஷ்டம் பாஸ்டர், ಬಹಳ ಕಷ್ಟ ಬೋಧಕರೇ, சுவிசேஷம் சொல்ல முடியாது பாஸ்டர், ಸುವಾರ್ತೆಯನ್ನು ಹೇಳಲು ಸಾಧ್ಯವಿಲ್ಲ. புது புது பில் எல்லாம் பாஸ் பண்றாங்க பாஸ்டர், ಹೊಸ ಹೊಸ ಬಿಲ್ಲನ್ನೆಲ್ಲ ಪಾಸ್ என்ன பண்றது தெரியலையே, ಏನು ಮಾಡುವುದು ಗೊತ್ತಿಲ್ಲ. ஐயா ಅಯ್ಯ, உன் குடும்பத்திலேயே நீ இன்னும் சொல்லல, ನಿನ್ನ ಕುಟುಂಬಕ್ಕೆ ನೀನು ಇನ್ನೂ ಸುವಾರ್ತೆ ಹೇಳಲಿಲ್ಲ. ಡೆಲ್ಲಿல பாஸ் பண்ண பில்லுக்கு இங்க ரொம்ப கவலைப்படுறாரு இವರು. ಡೆಲ್ಲಿಯಲ್ಲಿ ಪಾಸ್ ಮಾಡಿದಂತ ಬಿಲ್ಲಿಗೆ ಇಲ್ಲಿ ಆತನು ಚಿಂತಿಸುತ್ತಿದ್ದಾನೆ. ಆಮೆನ್. ಆಮೆನ್. நியூஸ்ல பார்த்துட்டு ரொம்ப வேதனைப்படுறாரு. ಆ ನ್ಯೂಸ್ ಅಲ್ಲಿ ನೋಡಿ ಬಹಳ ಚಿಂತಿಸುತ್ತಿದ್ದಾನೆ. வீட்டுல இருக்கிறவರಿಗೆ இன்னும் சுவிசேஷம் சொல்ல, ಮನೆಯಲ್ಲಿರುವವರಿಗೆ ಇನ್ನೂ ಸುವಾರ್ತೆ ಹೇಳಲಿಲ್ಲ, பக்கத்துல இருக்கிறவங்களுக்கு இன்னும் சொல்ல, ಪಕ್ಕದಲ್ಲಿರುವವರಿಗೆ ಇನ್ನೂ ಸುವಾರ್ತೆ ಹೇಳಲಿಲ್ಲ. மோதி பாஸ் பண்ண பில்லுல இவரு கவலைப்பட்டு நிக்கிறாரு. இங்க ಡೆಲ್ಲಿಯಲ್ಲಿ ಪಾಸ್ ಮಾಡಿ இதெல்லாம் டிராமா. பில்லுக்கு ஜெபம் பண்றாங்க, அதுக்கு ஜெபம் பண்றேன். உனக்கு தைரியம் இருந்தா சுவிசேஷம் சொல்லினே இருப்ப. ಆ ಒಂದು ಬಿಲ್ಲಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ, ಅದೆಲ್ಲ ಸುಮ್ಮನೆ ನಾಟಕ. ನಿನಗೆ ಧೈರ್ಯವಿದ್ದರೆ ನೀನು ಸುವಾರ್ತೆ ಸಾರುತ್ತಲೇ ಇರ್ತೀಯ. மறுபடியும் எவ்வளவு பேருக்கு நீங்க சுவிசேஷம் சொல்லிக்கிறீங்க, பயப்படுறீங்களே ரொம்பன்ட்டு. ஒருத்தருக்கு கூட சுவிசேஷம் சொல்ல அவரு, ಒಬ್ಬರಿಗೂ ಸಹ ಅವರು ಆತನು ಸುವಾರ್ತೆಯನ್ನು ಹೇಳಲಿಲ್ಲ. ஆனா பேசுறது பார்க்கணும், இன்னும் பண்ண போறோம் தெரியல, பில் பாஸ் பண்ண. ಆದರೆ ಮಾತನಾಡುವುದು ಮಾತ್ರ, ಏನು ಮಾಡುವುದು ಗೊತ್ತಿಲ್ಲ. ಬಿಲ್ ಪಾಸ್ ಮಾಡಿದ್ದಾರೆ. ஹல்லேலூயா, ಹಲ್ಲೆಲೂಯಾ, ஆமென், ಆಮೆನ್. ஒருத்தருக்கு ஒருத்தர் உற்சாகப்படுத்துங்க, ಒಬ್ಬರಿಗೊಬ್ಬರು ಉತ್ಸಾಹಪಡಿಸಿಕೊಳ್ಳಿರಿ. கர்த்தர் நம் பட்சத்தில் இருக்கிறார். ಕರ್ತನು ನಮ್ಮ ಪರವಾಗಿ ನಿಲ್ಲುವವನಾಗಿದ್ದಾನೆ. ஹல்லேலூயா, ಹಲ್ಲೆಲೂಯಾ. கர்நாடகால சுவிசேஷம் சொல்றதுக்கு பல இடம் இருக்குது, பல விதம் இருக்குது. இன்னும் தடை வரல. சும்மா சொல்லின்னு சுவிசேஷம் சொல்லாம வீட்டுல உட்கார்ந்து இருக்காது. ಕರ್ನಾಟಕದಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ಹಲವು ಸ್ಥಳಗಳಿವೆ, ಹಲವು ವಿಧಗಳಿವೆ. ಇನ್ನೂ ನೀವು ಸುಮ್ಮನೆ ನೆಪ ಹೇಳಿಕೊಂಡು ಮನೆಯಲ್ಲಿ ಕುಳಿತಿರಬೇಡಿ. அதுக்கு தான் சொல்லிட்டேன். ಅದಕ್ಕೆ ನಾನು ಹೇಳಿದೆ, உள்ள போனா நான் வெளியே கொண்டு வரேன். ನೀವು ಸೆರೆಮನೆಗೆ ಒಳಗೆ ಹೋದರೆ ನಾವು ನಿಮ್ಮನ್ನು ಹೊರಗೆ ಕರೆತರುತ್ತೇವೆ. But what I am trying to say, ಆದರೆ ನಾನು ಹೇಳಲು ನಾನು ಏನು ಹೇಳಲು ಬರುತ್ತೇನೆ, church has got only one vision. ಸಭೆಯಾದದ್ದು ಒಂದು ದರ್ಶನವನ್ನು ಹೊಂದಿರಬೇಕು. எல்லாருக்கும் ಎಲ್ಲರಿಗೂ குறை இருக்கு, ಕೊರತೆ ಇದೆ. அப்போஸ்தலன் பவுலுக்கு குறை இருந்துச்சு. ಅಪೊಸ್ತಲನಾದ ಪೌಲನಿಗೆ ಕೊರತೆ ಇತ್ತು. ஆண்டவர் பவுல் ஜெபிச்சாரு, ಪೌಲನು ಪ್ರಾರ್ಥಿಸಿದನು, ஆண்டவர் சொன்னாரு, ದೇವರು ಹೇಳಿದನು, என் கிருபை உனக்கு போதும். ನನ್ನ ಕೃಪೆ ನಿನಗೆ ಸಾಕು. தாவீது ஜெபிச்சா, ದಾವಿದನು ಪ್ರಾರ್ಥಿಸಿದನು, ஆண்டவர் ஜெபத்தை கேட்கல, ದೇವರು ಪ್ರಾರ್ಥನೆಯನ್ನು அவன் ಕೇಳಲಿಲ್ಲ. குழந்தை இறந்துச்சு, ಅವನ ಮಗು ತೀರಿ ಹೋಯಿತು. அவன் மறுபடியும் எழுந்து முன்னாடி போனான். ಅವನು ಎದ್ದು ಪುನಃ ಮುಂದೆ ಹಾದು ಹೋದನು. எவ்வளவு பேருடைய ஜெபம் கேட்கப்படல, ಎಷ್ಟು ಜನರ ಪ್ರಾರ್ಥನೆ ಕೇಳಲ್ಪಡಲಿಲ್ಲ. ஆமென், ಆಮೆನ್. ஆனா வேதத்துல ಅದಕ್ಕೆல்லாம் அவங்க ஊழியத்தை விட்டுட்டு போலியே. ಆದರೆ ಅದಕ್ಕೋಸ್ಕರ ಸೇವೆಯನ್ನು ಬಿಟ್ಟು ಹೋಗಲಿಲ್ಲವೇ? ವೇದದಲ್ಲಿ ಹೇಳಲ್ಪಟ್ಟಿದೆ. நமக்கு இருக்கிற பிரச்சனை இருந்து கொண்டுதான் இருக்கும். ನಮಗಿರುವಂತ ಸಮಸ್ಯೆ ಇರುತ್ತಲೇ ಇರುತ್ತದೆ. அதன் மத்தியில தேவனுக்காக ஓடுவதுதான் ஆசீர்வாதம். ಅದರ ಮಧ್ಯದಲ್ಲಿ ದೇವರಿಗೋಸ್ಕರ ಓಡುವುದೇ ಆಶೀರ್ವಾದವಾಗಿದೆ. Our problems will be there till we die. ನಾವು ಸಾಯುವವರೆಗೂ ನಮ್ಮ ಸಮಸ್ಯೆಗಳೆಂಬುದು ಇದ್ದೇ ಇರುತ್ತದೆ. ಅದು ஒரு காரணமா காட்டி தேவனுக்காக ஓடுவதை நாம நிக்க வைக்க கூடாது. ಆದರೆ ಅದನ್ನು ಒಂದು ಕಾರಣವಾಗಿ ತೋರಿಸಿ ದೇವರಿಗೋಸ್ಕರ ಓಡುವುದನ್ನು ನಾವು ನಿಲ್ಲಿಸಬಾರದು. ஆத்துமக்கள் நிறைய இருக்கிறாங்க, ಆತ್ಮಗಳು ಅನೇಕವಿವೆ, ஊழியம் நிறைய இருக்குது, ಸೇವೆಯು ಅನೇಕವಿದೆ. ஓடுங்க, ಓಡಿರಿ, சுவிசேஷத்தை சொல்லுங்க, ಸುವಾರ್ತೆಯನ್ನು ಹೇಳಿರಿ, ஜெபம் பண்ணுங்க, ಪ್ರಾರ್ಥಿಸಿರಿ. ஒன்றாக சபையை வளர்ப்போம். ಒಂದಾಗಿ ನಾವು ಸಭೆಯನ್ನು ಬೆಳೆಸೋಣ. ஆமென், ಆಮೆನ್. let's go to the first slide. share the vision. ஆமென். முதலாவது நீங்க நான் கற்றுக் கொடுக்கிற பாடம் உங்களுக்கு
இது தரிசனம் ராஜேஷ் பாஸ்டர் இல்ல, இந்த தரிசனம் யாரோ 2-3 பேருக்கு கிடையாது, இந்த தரிசனம் ದೇವರ. ಮೊದಲನೆಯದಾಗಿ ನಾನು ನಿಮಗೆ ಹೇಳಿಕೊಡುವುದು, ಈ ಒಂದು ದರ್ಶನವು ಪಾಸ್ಟರ್ ರಾಜೇಶ್ ಅವರದಲ್ಲ ಅಥವಾ ಇನ್ಯಾರದು ಅಲ್ಲ, ಒಬ್ಬ ಪ್ರತ್ಯೇಕವಾದ ವ್ಯಕ್ತಿ ಇದಲ್ಲ. ಈ ದರ್ಶನವು ದೇವರ ರಾಜ್ಯದ್ದು. ಕಾಮನ್ ವಿಷನ್ ಅಂಡ್ ಕಾಮನ್ ಡೈರೆಕ್ಷನ್. ಎಲ್ಲರಿಗೂ ಇರುವಂತ ಒಂದು ದರ್ಶನ, ಎಲ್ಲರಿಗೂ ಸೇರಿಸುವಂತ ಒಂದು ದಿಕ್ಕು. எனக்கோ ನನಗೂ அங்க உட்கார்ந்துக்கிற பாலுக்கோ ಅಲ್ಲಿ ಕುಳಿತಿರುವಂತ ಪೌಲನಿಗೂ ஒரே தரிசனம் தான். ಒಂದೇ ದರ್ಶನವೇ. ಆಮೆನ್. ಆಮೆನ್. ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯವೆಂಬುದು. எனக்கு ஆண்டவர் ஒரு பொறுப்பு கொடுத்திருக்கிறாரு. ನನಗೆ ದೇವರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಪಾಸ್ಟರ್ என்ற ஒரு பொறுப்பு, ಬೋಧಕರು ಎಂಬಂತ ಒಂದು ಜವಾಬ್ದಾರಿ, அவ்வளவுதான், ಅಷ್ಟೇ. ಆದರೆ நாம் ಎಲ್ಲರೂ ಸೇರ್ದು ತಾನು ದರ್ಶನத்தை ಕೊಂಡು ನಾವೆಲ್ಲರೂ ಸೇರಿ ದರ್ಶನವನ್ನು ತೆಗೆದುಕೊಂಡು ಹೋಗಬೇಕಾಗಿದೆ. ವಿಷನ್ இது வந்து தனிப்பட்ட ஆளுது தரிசனம் கிடையாது, இது தனிப்பட்ட ஆளுது இது ஊழியம் கிடையாது, இது தனிப்பட்ட ஆளுது சபை கிடையாது. நான் எப்பவுமே சொல்லுவேன், இந்த சபை கர்த்தருடைய சபை. ಇದು ಯಾರ ಒಂದು ಪ್ರತ್ಯೇಕವಾದಂತ ವ್ಯಕ್ತಿಯ ಸೇವೆ ಇಲ್ಲ, ಪ್ರತ್ಯೇಕವಾದಂತ ವ್ಯಕ್ತಿಯ ಒಂದು ದರ್ಶನವಲ್ಲ, ಪ್ರತ್ಯೇಕವಾದಂತ ವ್ಯಕ್ತಿಯ ದರ್ಶನ ಸಭೆಯಲ್ಲ. ನಾನು ಯಾವಾಗಲೂ ಹೇಳುವುದುಂಟು, ಈ ಸಭೆಯು ದೇವರ ಸಭೆ ಎಂಬುದಾಗಿ. ಆಮೆನ್. ಆಮೆನ್. ಎರಡನೆಯದಾಗಿ ಶೇರ್ಡ್ ಎಂಪತಿ, ஒருவருக்கொருவர் ஆறுதலையும் உதவியும் செஞ்சு கொண்டு ஒன்னாக ಓಡುವುದು. ಒಬ್ಬರಿಗೊಬ್ಬರು ಆಧರಣೆಯಾಗಿಯೂ ಸಹಾಯ ಮಾಡಿಕೊಂಡು ಒಟ್ಟಾಗಿ ಓಡುವುದು. ಆಮೆನ್. ಆಮೆನ್. ಮೂರನೆಯದಾಗಿ ஷேர்ட் அண்ட் கிளியர் கம்யூனிகேஷன். பாருங்க, ஒருத்தருக்கு ஒருத்தர் அந்த பறவைகள் சரியாக பேசிಕೊಳ್ಳುமா. ನೋಡಿ, ಆ ಪಕ್ಷಿಗಳು ಒಂದಕ್ಕೊಂದು ಸರಿಯಾಗಿ ಮಾತನಾಡಿಕೊಳ್ಳುತ್ತವಂತೆ. ಗುಡ್ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಒಂದು ಒಳ್ಳೆಯ ಒಂದು ಸಂಪರ್ಕವೆಂಬುದು ಬಹಳ ಪ್ರಾಮುಖ್ಯತೆಯುಳ್ಳದ್ದು. ಯಾரையும் புண்படுத்தாமல், ಯಾರನ್ನು ನೋಯಿಸದೆ, ಯಾரையும் ஈடாக பார்க்காமல், ಯಾರನ್ನು ಹೀನವಾಗಿ ನೋಡದೆ, ஒரு நல்ல ஒரு உறவோட நாம் எல்லாம் செல்வதுதான். ಒಂದು ಒಳ್ಳೆಯ ನಂಟಿನೊಂದಿಗೆ ನಾವೆಲ್ಲರೂ ಹೋಗುವುದು. ಆಮೆನ್. ಆಮೆನ್. போன வாரம் எல்லாம் இந்த டீன்ஸ் பசங்களை கூட்டிட்டு நான் பேசினேன். ಕಳೆದ ವಾರ ಎಲ್ಲ ಟೀನ್ಸ್ ಮಕ್ಕಳನ್ನು ಕರೆದು ನಾನು ಮಾತನಾಡಿದೆನು. அவங்கள்ட்ட நான் ஒன்று தான் சொன்னேன். ಅವರ ಬಳಿಯಲ್ಲಿ ಒಂದನ್ನು ಮಾತ್ರ ನಾನು ಹೇಳಿದೆನು. உங்க வயசுல தான், ನಿಮ್ಮ ವಯಸ್ಸಿನಲ್ಲಿ நாங்க ஊழியத்தை ஆரம்பிச்சோம், ನಾವು ಸೇವೆಯನ್ನು ಪ್ರಾರಂಭಿಸಿದೆವು. ಆಮೆನ್. ಆಮೆನ್. உங்க வயசுல தான் நாங்க ஊழியத்தை ஆரம்பிச்சோம். ನಿಮ್ಮ ವಯಸ್ಸಿನಲ್ಲಿ ನಾವು ಸೇವೆಯನ್ನು ಪ್ರಾರಂಭಿಸಿದೆವು. அப்போ கேலப், பிளெஸி, ஸ்டான்லி, கிஷோர், ಕಾರ್ತಿಕ್ எல்லாம் வந்து ஆல் வேர் ಇನ್ 20s. ಆಗ ಕಾಲೆಬನು, ಬ್ಲೆಸ್ಸಿ, ಕಾರ್ತಿಕ್, ಕಿಶೋರ್ ಇವರೆಲ್ಲರೂ, ಸ್ಟ್ಯಾನ್ಲಿ ಇವರೆಲ್ಲರೂ 20ರ ಒಳಗಡೆ ಇದ್ದವರು. 20 தான், 20 ಅಷ್ಟೇ. ஆனா எங்களுக்கு ஊழியம் செய்ய தெரியாது, ಆದರೆ ನಮಗೆ ಸೇವೆ ಮಾಡಲು ಗೊತ್ತಿಲ್ಲ. ஆனா எங்க எல்லா மனசுலயும் ஒண்ணு மாத்திரம் இருந்துச்சு. ಆದರೆ ಎಲ್ಲರ ಮನಸ್ಸಿನಲ್ಲಿ ಒಂದು ಮಾತ್ರ ಇತ್ತು, எங்களால, ನಮ್ಮಿಂದ அண்ணாக்கு கெட்ட பேர் வரக்கூடாது, ಅಣ್ಣನಿಗೆ ಕೆಟ್ಟ ಹೆಸರು ಬರಬಾರದು, என்னால ನನ್ನಿಂದ சபைக்கு கெட்ட பேர் வரக்கூடாது, ಸಭೆಗೆ ಕೆಟ್ಟ ಹೆಸರು ಬರಬಾರದು. அது அவங்க மனசுல ரொம்ப ஆழமா இருந்துச்சு. ಅದು ಅವರ ಮನಸ್ಸಿನಲ್ಲಿ ಬಹಳ ಆಳವಾಗಿತ್ತು. ஆமென். ಆಮೆನ್. இவங்க 5 பேருக்கு கல்யாணம் முடிஞ்ச பிறகு என் மனசுல இருந்து போன பாரம் எனக்கு தான் தெரியும். ಇವರ 5 ಜನರ ಮದುವೆ ಆಗಿ ಹೋದ ಮೇಲೆ ನನ್ನ ಮನಸ್ಸಿನಲ್ಲಿದ್ದಂತ ಭಾರ ನನಗೆ ಗೊತ್ತು. I used to pray so much. ನಾನು ಅಷ್ಟಾಗಿ ನಾನು ಪ್ರಾರ್ಥಿಸುವೆನು. ஒருத்தர் தப்பு பண்ணாலும் உடைஞ்சிருக்கும் சபை. ಒಬ್ಬರು ತಪ್ಪು ಮಾಡಿದ್ದರೂ ಸಹ ಸಭೆಯು ಒಡೆದು ಹೋಗುತ್ತಿತ್ತು. ஆனா அன்னைக்கு, ಆದರೆ ಅಂದು அவங்க எல்லார மனசுலயும் ஒண்ணுதான் இருந்துச்சு. ಅವರೆಲ್ಲರ ಮನಸ್ಸಿನಲ್ಲಿ ಒಂದು ಮಾತ್ರವಿತ್ತು, அண்ணாக்கு கெட்ட பேரை வாங்கி கொடுக்க கூடாது, ಅಣ್ಣನಿಗೆ ಕೆಟ್ಟ ಹೆಸರನ್ನು ತಂದು ಕೊಡಬಾರದು, சபைக்கு நம்ம கெட்ட பேரை வாங்கி கொடுக்க, ಸಭೆಗೆ ನಾವು ಕೆಟ್ಟ ಹೆಸರನ್ನು ತಂದು ಕೊಡಬಾರದು. நீங்களும் அதே தான் எனக்கு காப்பாத்தணும். ನೀವು ಅದನ್ನೇ ನಮಗೆ ಕಾಪಾಡಬೇಕು. ஏன் தெரியுமா? ಯಾಕೆ ಗೊತ್ತಾ? It's a team work. ಇದು ತಂಡದ ಕೆಲಸವಾಗಿದೆ. எனக்கு இஷ்டம் வந்ததை நான் செய்யலாம், ನನಗೆ ಇಷ್ಟ ಬಂದದನ್ನು ನಾನು ಮಾಡಬಹುದು. ஆனா சபைக்கு அது லாபமா? ಆದರೆ ಸಭೆಗೆ ಅದು ಲಾಭಕರವಾ? என் இஷ்டத்துப்படி நான் வாழலாம், என்ன யாரும் கேட்கறவங்க கிடையாது. ನನ್ನ ಇಷ್ಟದ ಮೇರೆಗೆ ನಾನು ಜೀವಿಸಬಹುದು, ನನ್ನನ್ನು ಯಾರು ಕೇಳುವವರಿಲ್ಲ. ஆனா சபைக்கு அது லாபமா? ಆದರೆ ಸಭೆಗೆ ಅದು ಲಾಭವಾ? என் தனிப்பட்ட வாழ்க்கையிலும் சொல்றேன், ನನ್ನ ಪ್ರತ್ಯೇಕ ಜೀವನದಲ್ಲಿ ನಾನು என் இஷ்டத்துக்கு நான் வாழுறது கிடையாது. ನನ್ನ ಇಷ್ಟಕ್ಕೆ ನಾನು ಜೀವಿಸುವುದಿಲ್ಲ. நான் வாழுறதெல்லாம் சபைக்கு அது லாபமா? ನಾನು ಜೀವಿಸುವುದರಿಂದ ಸಭೆಗೆ ಅದು ಲಾಭಕರವಾ? ஆமென். ಆಮೆನ್. எதெல்லாம் என் வாழ்க்கையில வருதோ, ಯಾವುದೆಲ್ಲ ನನ್ನ ಜೀವನದಲ್ಲಿ ಬರುತ್ತದೋ, முதலாவது என் கண்ணுக்கு முன்னாடி வந்து நிக்கிறது, ಮೊದಲನೇದಾಗಿ ನನ್ನ ಕಣ್ಣ ಮುಂದೆ ಬಂದು ನಿಲ್ಲುವುದು. இது சபைக்கு ஏதாவது பாதிக்கப்படுமா? ಇದು ಸಭೆಗೆ ಏನಾದರೂ ಬಾಧೆಯನ್ನುಂಟು ಮಾಡುತ್ತದಾ? ஊழியத்துக்கு இது பாதிக்கப்படுமா? ಸೇವೆಗೆ ಏನಾದರೂ ಬಾಧೆಯನ್ನುಂಟು ಮಾಡುತ್ತದಾ? தேவனுடைய நாமத்துக்கு தூஷணம் உண்டாகுமா? ದೇವರ ನಾಮಕ್ಕೆ ದೂಷಣೆಯನ್ನು ತರುತ್ತದಾ? அப்ப நான் அதை செய்ய மாட்டேன். ಹಾಗಾದ್ರೆ ಅದನ್ನು ನಾನು ಮಾಡುವುದಿಲ್ಲ. ஆமென். ಆಮೆನ್. I'm telling you 10 years. ನಾನು ಹೇಳುತ್ತಿದ್ದೇನೆ, 10 ವರ್ಷಗಳು
ஊழியம் செய்ய தெரியாது, ಸೇವೆ ಮಾಡಲು ಗೊತ್ತಿಲ್ಲ. ஆனா ஒண்ணு தெரியும், ಆದ್ರೆ ಒಂದು ಗೊತ್ತು, தேவனுடைய நாமத்துக்கு தூஷணத்தை கொண்டு வரக்கூடாதுன்றது மாத்திரம் தெரியும். ದೇವರ ನಾಮಕ್ಕೆ ದೂಷಣೆಯನ್ನು ತರಬಾರದೆಂಬುದು ಮಾತ್ರ ನಮಗೆ ಗೊತ್ತು. இதுதான் டீம் ஒர்க். ಇದು ತಂಡದ ಕೆಲಸವಾಗಿದೆ. எது செஞ்சாலும் ಏನು ಮಾಡಿದರು நம்ம சபைக்கு கெட்ட பேர் வரக்கூடாது, ನಮ್ಮ ಸಭೆಗೆ ಕೆಟ್ಟ ಹೆಸರು ಬರಬಾರದು. ஆமென். ಆಮೆನ್. உங்களை எங்கேயாவது பார்த்துட்டு ನಿಮ್ಮನ್ನು ಎಲ್ಲಾದರೂ ನೋಡಿ சிகரெட் குடிச்சிருக்கும் போது ಸಿಗರೆಟ್ ಕುಡಿಯುತ್ತಿದ್ದಾಗ, இது ஹவுஸ் ஆஃப் பிரேயர் போற பிரதர் தானன்னு சொல்லக்கூடாது. ಅಯ್ಯೋ ಇವನು ಹೌಸ್ ಆಫ್ ಪ್ರೇಯರ್ಗೆ ಹೋಗುವಂತ ಸಹೋದರನೆಂಬುದಾಗಿ ಹೇಳಬಾರದು. நீங்க எங்கேயாவது தப்பான இடத்துல பார்த்துட்டு இவன் அந்த சர்ச்சுக்கு போறவன் தானே சொல்லக்கூடாது. ನಿಮ್ಮನ್ನು ಎಲ್ಲಾದರೂ ತಪ್ಪಾದ ಸ್ಥಳದಲ್ಲಿ ನೋಡಿ ಅಯ್ಯೋ ಈತನ ಆ ಒಂದು ಸಭೆಗೆ ಹೋಗುವವನು ಎಂಬುದಾಗಿ ಹೇಳಬಾರದು. எது செஞ்சாலும் ಏನು ಮಾಡಿದರು என் சபைக்கு இது கெட்ட பேர் எடுத்துட்டு வருமான்னு யோசிக்கணும். ನನ್ನ ಸಭೆಗೆ ಇದು ಕೆಟ್ಟ ಹೆಸರನ್ನು ತರುತ್ತದಾ ಎಂಬುದಾಗಿ ಯೋಚನೆ ಮಾಡಬೇಕು. செய்யக்கூடாது, ಅದನ್ನು ನಾನು ಮಾಡಬಾರದು. Why? Because we all are building together. ಯಾಕೆಂದ್ರೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಕಟ್ಟಲ್ಪಟ್ಟಿರುವವರು. ஆமென். ಆಮೆನ್. இப்போ நீங்க காவிரி நகர்ல கூட இவங்க ரொம்ப நல்ல சிஸ்டர், ஏன்னா அவங்க அந்த சபைக்கு போறாங்க. ಕಾವೇರಿ ನಗರಲ್ಲಿಯೂ ಸಹ ಅಯ್ಯೋ ಈಕೆ ಬಹಳ ಒಳ್ಳೆಯವಳು, ಇವಳು ಆ ಸಭೆಗೆ ಹೋಗುತ್ತಾರೆ ಎಂಬುದಾಗಿ ಹೇಳಬೇಕು. ஆமென். ಆಮೆನ್. ஃபர்ஸ்ட் என்னால என் தேவனுடைய நாமத்திற்கும் தேவனுடைய சபைக்கும் தூஷணம் வரக்கூடாது. ಮೊದಲನೆಯದಾಗಿ ನನ್ನಿಂದ ದೇವರ ನಾಮಕ್ಕೂ ದೇವರ ಸಭೆಗೂ ಯಾವ ದೂಷಣೆಯೂ ಬರಬಾರದು. வேதம் சொல்லுகிறது, ವೇದದಲ್ಲಿ ಹೇಳಲ್ಪಟ್ಟಿದೆ, என் மேல் வைராக்கியம் காட்டுகிறவர்களுக்கு நான் வைராக்கியம் காட்டுவேன். ನನ್ನ ಮೇಲೆ ವೈರಾಗ್ಯವನ್ನು ತೋರಿಸುವವರಿಗೆ ನಾನು ವೈರಾಗ್ಯವನ್ನು ತೋರಿಸುವೆನು ಎಂಬುದಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ஆமென். ಆಮೆನ್. யோவான் ஸ்நானகன் சொன்னதை போல தான் நான் சொல்றேன். ಸ್ನಾನಿಕನಾದಂತ ಯೋಹಾನನು ಹೇಳಿದಾಗೆ I kill my desires. ನನ್ನ ಎಲ್ಲ ಬೈಕೆಗಳನ್ನು ನಾನು ಕೊಲ್ಲುತ್ತೇನೆ. my desires. ನನ್ನ ಎಲ್ಲ ಬೈಕೆಗಳನ್ನು ಕೊಲ್ಲುತ್ತೇನೆ. Because ಯಾಕೆಂದರೆ for me God is important. ನನಗೆ ದೇವರು ಬಹಳ ಪ್ರಾಮುಖ್ಯತೆ ಉಳ್ಳವನು. ஆமென். ಆಮೆನ್. நாங்க என்ன பரலோகத்துல தான் வந்து விழுந்துட்டு இருக்கோம் இங்க? ನಾವೇನು ಪರಲೋಕದಿಂದ ಬಂದು ಇಳಿದಿದ್ದೇವಾ? No. ಇಲ್ಲ. But we kill our desires and we say, God, you are good. ನಮ್ಮ ಬೈಕೆಗಳನ್ನು ಕೊಂದು ದೇವರೇ ನಾವು ನಿಮಗೋಸ್ಕರ ಇದ್ದೇವೆ ಎಂಬುದಾಗಿ. Amen. ಆಮೆನ್. எங்களுக்கு ஃபங்க்ஷனுக்கு போகணும்னு ஆசை இருக்காதா? ಫಂಕ್ಷನ್ಗೆ ಹೋಗಬೇಕೆಂಬಂತ ಆಸೆ ನಮಗಿಲ್ಲವಾ? ஊருக்கு போகணும்னு ஆசை எங்களுக்கு ಊರಿಗೆ ಹೋಗಬೇಕೆಂಬಂತ ಆಸೆ வெக்கேஷனுக்கு போகணும்னு ஆசை எங்களுக்கு இருக்காதா? ವೆಕೇಶನ್ಗೆ ಹೋಗಬೇಕೆಂಬಂತ ಆಸೆ ನಮಗಿಲ್ಲವಾ? சம்பாதிக்கணும்னு ஆசை எங்களுக்கு, ಸಂಪಾದನೆ ಮಾಡಬೇಕೆಂಬಂತ ಆಸೆ பாவம் ನಮಗಿಲ್ಲವಾ? செய்யணும்னு ஆசை எங்களுக்கு இருக்காதா? ಪಾಪ ಮಾಡಬೇಕೆಂಬಂತ ಆಸೆ ನಮಗಿಲ್ಲವಾ? எங்களுக்கு நான் இரும்பு பாடியா கொடுத்துட்டு இருக்கிறான். ಕಬ್ಬಿಣದ ದೇಹವನ್ನು ದೇವರು ನಮಗೆ ಕೊಟ್ಟಿದ್ದಾನ? ಇಲ್ಲ. What is your priority? ನಿನ್ನ ಒಂದು ಪ್ರಾಮುಖ್ಯತೆ ಏನು? Because my priority is என்னால என் தேவனுக்கும் என் சபைக்கும் கெட்ட பேரு வரக்கூடாது. ನನ್ನ ಒಂದು ಪ್ರಾಮುಖ್ಯತೆ ಏನೆಂದರೆ ನನ್ನಿಂದ ನನ್ನ ದೇವರಿಗೂ ನನ್ನ ಸಭೆಗೂ ಕೆಟ್ಟ ಹೆಸರು ಬರಬಾರದು. ஆமென். ಆಮೆನ್. இன்னைக்கு ஒண்ணு தெரிஞ்சுக்குங்க, ಇಂದು ಒಂದನ್ನು ತಿಳಿದುಕೊಳ್ಳಿ, ಸಭೆ ಬಂದು ஏதோ ஞாயிற்றுக்கிழமை வந்து ஆராதிச்சுட்டு போற இடம் கிடையாது. ಭಾನುವಾರ ಮಾತ್ರ ಬಂದು ಆರಾಧಿಸಿ ಹೋಗುವಂತ ಸ್ಥಳವಲ್ಲ. நம்மளெல்லாம் ஒண்ணா கொண்டு வந்து ನಮ್ಮೆಲ್ಲರನ್ನು ಒಟ್ಟಾಗಿ ಕರೆದುಕೊಂಡು ಬಂದು எப்படி தேவனுடைய ராஜ்யத்தை வளர்க்கலாம், ದೇವರ ರಾಜ್ಯವನ್ನು ಯಾವ ರೀತಿಯಾಗಿ ಬೆಳೆಸುವುದು, எப்படி ஜனங்களுக்கு ஆசீர்வாதமா இருக்கலாம், ಜನರಿಗೆ ಯಾವ ರೀತಿಯಾಗಿ ಆಶೀರ್ವಾದವಾಗಿರುವುದು, எப்படி வாலிப பிள்ளைகள் கெட்டு போகாம எப்படி அவங்களை நல்ல பாதையில நடத்தலாம், ಯೌವನಸ್ಥ ಹುಡುಗರು ಕೆಟ್ಟು ಹೋಗದ ಹಾಗೆ ಅವರನ್ನು ಹೇಗೆ ಒಳ್ಳೆಯ ಒಂದು ಹಾದಿಯಲ್ಲಿ ನಡೆಸುವುದು, எப்படி உடைஞ்சு போன குடும்பத்துல அவங்களை ஒன்று கூட்டி ஆசீர்வாதமாய் நடத்தலாம், ಒಡೆದು ಹೋದಂತ ಕುಟುಂಬವನ್ನು ಅವರನ್ನು ಒಟ್ಟಾಗಿ ಸೇರಿಸಿ ಹೇಗೆ ಅವರನ್ನು ಆಶೀರ್ವಾದವಾಗಿ ನಡೆಸುವುದು, ஒரு விழுந்து போற ஒரு வாலிபனை எப்படி தூக்கி நிறுத்தி வைக்கலாம், ಬಿದ್ದು ಹೋದಂತ ಯೌವನಸ್ಥನನ್ನು ಯಾವ ರೀತಿಯಾಗಿ ಎತ್ತಿ ನಿಲ್ಲಿಸುವುದು, இதுதான் நம்ம யோசிக்கணும். ಇದನ್ನು ನಾವು ಆಲೋಚನೆ ಮಾಡಬೇಕು. நான் சொல்றேன் பாருங்க, ನಾನು ಹೇಳುತ್ತೇನೆ ನೋಡಿ, கரப்ஷன் இந்த இந்தியால ஒழிக்கணும்னா அதுக்கு ஒரே ஒரு வழிதான், இயேசு எல்லா வீட்டிலும் இருந்தாதான். ಕರಪ್ಷನ್, ಆ ಒಂದು ಲಂಚವೆಂಬುದು, ಎಲ್ಲ ತವರುಗಳು ಒಳಿಕணும், ಎಲ್ಲ ಒಂದು ತಪ್ಪುಗಳು ತೊಲಗಿ ಹೋಗಬೇಕಾದರೆ ಯೇಸು ಕ್ರಿಸ್ತನು ಪ್ರತಿಯೊಂದು ಮನೆಯಲ್ಲಿ ಇರಬೇಕಾಗಿರುವುದೇ. ಆಮೆನ್. ಆಮೆನ್. The only solution for every house and every life and the country is Jesus. ಪ್ರತಿ ಮನೆಗೂ
ಪ್ರತಿ ಒಂದು ಎಲ್ಲ ಒಂದು ಸಮಸ್ಯೆಗೂ ಪ್ರತಿ ದೇಶಕ್ಕೂ ಒಂದೇ ಒಂದು ಆ ಒಂದು ಸಮಸ್ಯೆಗಳನ್ನು ನೀಗಿಸಲು ಸಾಧ್ಯವ್ಯಾವುದಂದ್ರೆ ಈ ಒಂದು ವೇದ ಪುಸ್ತಕವು ಮಾತ್ರವೇ. ಆಮೆನ್. ஒரு நல்ல படிச்ச அறிவாளி, ಒಬ್ಬ ಚೆನ್ನಾಗಿ ಓದಿದಂತ ವಿದ್ಯಾವಂತನು ஒரு எக்ஸாம்பிள் சொன்னாரு. ಒಂದು ಉದಾಹರಣೆಯನ್ನು ಹೇಳಿದನು. நாடு எவ்வளவு மாறி இருக்குது அப்படின்னு சொல்லி, ದೇಶವು ಎಷ್ಟು ಬದಲಾವಣೆ ಆಗಿದೆ, ஏன் இவ்வளோ பாவங்கள் நடக்குதுன்னு சொல்லி, ಯಾಕೆ ಇಷ್ಟೊಂದು ಪಾಪಗಳು ನಡೆಯುತ್ತವೆ. that was very very nice example. ಅದು ಬಹಳ 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 ಒಳ್ಳೆಯ ಒಂದು ಉದಾಹರಣೆ. அந்த காலத்துல, ಆ ಕಾಲದಲ್ಲಿ ஒரு தெரு இருக்கும், ಒಂದು ಬೀದಿ ಇರುತ್ತಿತ್ತು. அந்த தெருவுல ಯಾರಾದ್ರೂ ಒಬ್ಬ ಕುಡಿக்கிறವನ இருந்தா, ಆ ಬೀದಿಯಲ್ಲಿ ಯಾವನಾದರೂ ಒಬ್ಬನು ಕುಡಿಯುವವನಾಗಿದ್ದರೆ பக்கத்துல இருக்கிற மற்ற வீட்டில் இருக்கிறவங்க என்ன சொல்லி கொடுப்பாங்க தெரியுமா? ಪಕ್ಕದಲ್ಲಿರುವಂತ ಮನೆಯವರು ಏನು ಹೇಳಿಕೊಡುತ್ತಿದ್ದರು ಗೊತ್ತಾ? என்ன சொல்லுவாங்க சொல்லுங்க? அந்த ஆளு போகும்போது வீடு கதவை சாத்திக்குவாங்க. ಆ ವ್ಯಕ್ತಿಯು ಬೀದಿಯಲ್ಲಿ ಹಾದು ಹೋಗುವಾಗ ಮನೆ ಬಾಗಿಲನ್ನು ಹಾಕಿಕೊಳ್ಳುತ್ತಿದ್ದರು. அங்க போய் சேரக்கூடாது, நீங்க ಅಲ್ಲಿ ನೀನು ಹೋಗಿ ಸೇರಬಾರದು. பசங்களை அந்த வீட்டுக்கு அனுப்ப மாட்டாங்க, ಮಕ್ಕಳನ್ನು ಆ ಮನೆಗೆ ಕಳುಹಿಸುತ್ತಿರಲಿಲ್ಲ. ಆಮೆನ್ ಆಮೆನ್. ஏன்னா அந்த தெருவே அவங்கள வந்து பனிஷ்மென்ட் கொடுத்துருந்துச்சு. ಯಾಕೆಂದ್ರೆ ಆ ಬೀದಿಯೇ ಅವರಿಗೆ ಶಿಕ್ಷೆಯನ್ನು ಕೊಡುತ್ತಿತ್ತು. ஒருவேளை அந்த தெருவுல ஒரு ரவுடி இருந்தானாக்கா, ಒಂದು ವೇಳೆ ಆ ಒಂದು ಬೀದಿಯಲ್ಲಿ ಒಬ್ಬ ರೌಡಿ ಇದ್ದರೆ அவன் போகும்போது கதவை சாத்திப்பாங்க, ಅವನು ಹೋಗುವಾಗ ಬಾಗಿಲು ಮುಚ್ಚುತ್ತಿದ್ದರು, பேச மாட்டாங்க, ಅವನೊಂದಿಗೆ ಮಾತನಾಡುತ್ತಿರಲಿಲ್ಲ, ವ್ಯವಹಾರ வெச்சுக்க மாட்டாங்க, ಅವನೊಂದಿಗೆ ಯಾವ ವ್ಯವಹಾರವನ್ನು ಇಟ್ಟುಕೊಳ್ಳುತ್ತಿರಲಿಲ್ಲ. அந்த தெருவே அவனுக்கு பனிஷ்மென்ட் கொடுக்கும், ಆ ಬೀದಿಯೇ ಅವನಿಗೆ ಶಿಕ್ಷೆಯನ್ನು ಕೊಡುತ್ತಿತ್ತು. அந்த தெருவுல ஒரு தவறான ஒரு பெண்மணி இருந்தா, ಆ ಬೀದಿಯಲ್ಲಿ ತಪ್ಪಾದ ಒಬ್ಬ ಹೆಂಗಸಿದ್ದರೆ அந்த பெண்மணியோட பேச விட மாட்டாங்க, ಆ ಹೆಂಗಸಿನೊಂದಿಗೆ ಯಾರು ಮಾತನಾಡುತ್ತಿರಲಿಲ್ಲ. அந்த தெருவே அவங்களுக்கு பனிஷ்மென்ட் கொடுக்கும், ಆ ಬೀದಿಯೇ ಆಕೆಗೆ ಶಿಕ್ಷೆಯನ್ನು ಕೊಡುತ್ತಿತ್ತು. அப்போ ಜನங்க பயந்து, ಆಗ ಜನರು ಭಯಪಟ್ಟು ತಪ್ಪು செய்ய மாட்டாங்க, ತಪ್ಪು ಮಾಡುತ್ತಿರಲಿಲ್ಲ. ಅಯ್ಯೋ இந்த தெருவுல நம்மள ஒதுக்கி வச்சிடுவாங்க, ಅಯ್ಯೋ ಈ ಬೀದಿಯಲ್ಲಿ ನಮ್ಮನ್ನು ಪ್ರತ್ಯೇಕವಾಗಿ ಇಟ್ಟು ಬಿಡುತ್ತಾರೆ. ಆಮೆನ್ ಆಮೆನ್. புரியுதா? ஆனா இன்னைக்கு, ಆದ್ರೆ ಇಂದು இங்க ஒரு ரவுடி போறானா, ಇಲ್ಲೊಬ್ಬ ರೌಡಿ ಹೋಗುತ್ತಾನೆ, அவன் நம்பர் வாங்கி வச்சுக்க, ஃபர்ஸ்ட் நம்மளுக்கு உதவுவான் அவன், அவன் நம்பரை வாங்கி வச்சுக்க, நம்மளுக்கு அப்புறமா உதவுவான் ஏதாவது பிரச்சனை வந்தா. ಅವನ ನಂಬರ್ ಅನ್ನು ತೆಗೆದಿಟ್ಟುಕೋ, ನಮಗೆ ಸಹಾಯಕ್ಕೆ ಬರುತ್ತಾನೆ. திருட வந்தானாக்கா அவன் நம்பரை வாங்கி வச்சுக்க, அவன் கம்மி விலைக்கு தான் வித்து கொடுப்பான் நமக்கு. ಒಬ್ಬ ಕಳ್ಳನು ಬಂದರೆ ಅವನ ನಂಬರ್ ಅನ್ನು ತೆಗೆದಿಟ್ಟುಕೋ, ಅವನ ಬಳಿಯಲ್ಲಿ ಕಡಿಮೆ ಬೆಲೆಗೆ ಏನಾದರೂ ಸಿಗುತ್ತದೆ. இப்போ அதனால என்னாச்சு, the society is accepting the mistake and society is doing more corruption. ಸಮಾಜವೆಂಬುದು ಆ ಒಂದು ತಪ್ಪುಗಳನ್ನು ಅಂಗೀಕರಿಸಿಕೊಂಡು ಈಗ ಸಮಾಜವೆಂಬುದು ಆ ಒಂದು ತಪ್ಪಿನ ಮೇಲೆ ತಪ್ಪನ್ನು ಮಾಡುತ್ತಿದೆ. ஆமா, லாரன்ஸ் அவருடைய அப்பா சொல்லுவார், எங்க பெரியப்பா, ಸಹೋದರ ಲಾರೆನ್ಸ್ ಅವರ ತಂದೆಯವರು, பெரியப்பா ನಮ್ಮ ದೊಡ್ಡಪ್ಪನವರು கேஜிஎஃப்ல பயங்கர ரவுடிசம், ಕೆಜಿಎಫ್ ಅಲ್ಲಿ ಭಯಂಕರ ರೌಡಿಸಂ. அப்போ பெரியப்பா வந்து ஹெட் மாஸ்டர், ಆಗ ದೊಡ್ಡಪ್ಪನವರು ಹೆಡ್ ಮಾಸ್ಟರ್ ಆಗಿದ್ದರು. அப்போ அவர் சொல்வாரா, வந்த உடனே கதவு சாத்திடணும், ಆಗ ಆತನು ಹೇಳುತ್ತಿದ್ದನಂತೆ, ಬಂದ ತಕ್ಷಣ ಬಾಗಿಲನ್ನು ಮುಚ್ಚಿಬಿಡಬೇಕು, டோர் ஓபன் ஆகக்கூடாது, ಬಾಗಿಲು ತೆರೆಯಬಾರದು, அவர் ಯಾರು ಉள்ள வரணும் ಯಾರು வெளியே போகணும் அவர் தான் சொல்லுவாரு, ಯಾರು ಒಳಗೆ ಬರಬೇಕು ಯಾರು ಹೊರಗೆ ಹೋಗಬೇಕೆಂಬುದನ್ನು ಆತನು ಹೇಳುತ್ತಿದ್ದ. never allow அவங்களுடைய அண்ணன் தம்பிங்களை வெளியே போய் விளையாடுறதுக்கெல்லாம் விட மாட்டாரு, ಅವರ ಅಣ್ಣ ತಮ್ಮಂದಿರನ್ನು ಹೊರಗೆ ಹೋಗಿ ಆಟವಾಡುವುದಕ್ಕೆ ಬಿಡುತ್ತಿರಲಿಲ್ಲ. அதுல எங்க அப்பா ஒருத்தர், ಅದರಲ್ಲಿ ನಮ್ಮ ತಂದೆಯವರೊಬ್ಬರು. ஏன்னா they were like so strict, ಯಾರು ಕೂಡ ಪಳಗணும் ಯಾರು ಕೂಡ ಪಳಗக்கூடாதுன்றது. ಆ ದಿನಮಾನಗಳಲ್ಲಿ ಯಾರ ಜೊತೆಯಲ್ಲಿ ನಾವು ಸೇರಬೇಕು ಯಾರ ಜೊತೆಯಲ್ಲಿ ಸೇರಬಾರೆಂಬುದಾಗಿ ಅಷ್ಟೊಂದು ಕಠಿಣವಾಗಿದ್ದರು. இன்னைக்கு இல்ல பாருங்க, ಇಂದು ಆ ಒಂದು ಕಠಿಣತ್ವವು ಇಲ್ಲ. மறுபடியும் ಪುನಃ இந்த ஒழுக்கம் வரணும்னா, ಈ ಒಂದು ಶಿಸ್ತು ಬರಬೇಕಾದರೆ குடும்பங்களில் இயேசு வரணும், ಕುಟುಂಬಗಳಲ್ಲಿ ಯೇಸು ಕ್ರಿಸ್ತನು ಬರಬೇಕು. இல்லைன்னா வாய்ப்பே கிடையாது, ಇಲ್ಲವಾದರೆ ಅವಕಾಶಗಳೇ ಇಲ್ಲ. ஆமென். ಆಮೆನ್. இந்த இந்தியா தேசம், ಭಾರತ ದೇಶವು நல்ல தேசமா மாறணும்னா, ಒಳ್ಳೆ ದೇಶವಾಗಿ ಬದಲಾವಣೆ ಆಗಬೇಕು. ஒரு குடும்பமும் மாறினாதான், ಒಂದೊಂದು ಕುಟುಂಬವು ಬದಲಾವಣೆ ಆದರೆ ಮಾತ್ರ, குடும்பம் மாறுவதற்கு ಕುಟುಂಬವು ಬದಲಾವಣೆ ಆಗುವುದಕ್ಕೆ இயேசு மாத்திரம், ಯೇಸು ಕ್ರಿಸ್ತನು ಮಾತ್ರವೇ. ஆமென். ಆಮೆನ್. அததான் உங்கள்ட்ட அந்த பொறுப்பை ஆண்டவர் கொடுத்திருக்கிறார். ಅದನ್ನೇ ಯೇಸು ಕ್ರಿಸ್ತನ ಆ ಜವಾಬ್ದಾರಿಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. குடும்பத்துல ரட்சிக்கப்படாதவன், இயேசுவை ஏற்றுக்கொள்ளாதவன், கொடூரமா வாழ்ந்து கொண்டிருக்கிறவன், இயேசுவை விட்டு வெளியே வாழ்ந்து கொண்டிருக்கிறவன், பாவத்துல வாழ்ந்து கொண்டிருக்கிறவன் பெயர்களை எழுதி ஜெபம் பண்ணுங்க. எனக்கு ஏன் நினைக்காதீங்க, கர்த்தர் நம்மை அழைத்தது சுவிசேஷத்தை சொல்வதற்காக.
ಕುಟುಂಬಗಳಲ್ಲಿ ಇರುವ ಆ ಒಂದು ರಕ್ಷಣೆ ಹೊಂದದಿರುವವನು, ಯೇಸು ಕ್ರಿಸ್ತನನ್ನು ಅಂಗೀಕರಿಸದಿರುವವನು, ಪಾಪದಲ್ಲಿ ಜೀವಿಸುವವನು, ಈ ರೀತಿಯಾಗಿ ಇವರ ಹೆಸರುಗಳನ್ನು ಬರೆದು ಪ್ರಾರ್ಥಿಸಿರಿ. ಯಾಕೆಂದರೆ ಯೇಸು ಕ್ರಿಸ್ತನು ಕರೆದಿದ್ದು ಅದನ್ನು ಮಾಡುವುದಕ್ಕೆ. ಆಮೆನ್. ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡಿಕೊಳ್ಳಿರಿ. ಚರ್ಚ್ ಇಸ್ ಅ ಟೀಮ್. ಸಭೆಯಾದದ್ದು ಒಂದು ತಂಡವಾಗಿದೆ. ಚರ್ಚ್ ಇಸ್ ಅ ಫ್ಯಾಮಿಲಿ. ಸಭೆಯಾದದ್ದು ಒಂದು ಕುಟುಂಬವಾಗಿದೆ. ವಿತ್ ಅ ಲಾಂಗ್ ಡಿಸ್ಕಷನ್ வாரத்துல ஒரு நாள் உணவு நம்ம ಪ್ಲಾನ್ பண்ணோம். ಅನೇಕ ದಿನಗಳಿಂದ ಚರ್ಚೆ ನಡೆಸಿ ವಾರದಲ್ಲಿ ಒಂದು ದಿನ ನಾವು ಆಹಾರಕ್ಕೋಸ್ಕರ ಸಿದ್ಧತೆ ಮಾಡಿದ್ದೇವೆ. ಏನ್ தெரியுமா? ಯಾಕೆ ಗೊತ್ತಾ? even though budget is less, we went for that. ನಮ್ಮ ಬಳಿಯಲ್ಲಿ ಹಣಕಾಸು ಇಲ್ಲದಿದ್ದರೂ ಸಹ ನಾವು ಆ ಒಂದು ಕೆಲಸಕ್ಕೆ ಮುಂದಾಗಿದ್ದೇವೆ. ಏನ್ தெரியுமா? ಯಾಕೆ ಗೊತ್ತಾ? ನೀವೆಲ್ಲ ಒಣ್ಣಾ வரணும். ನೀವೆಲ್ಲರೂ ಒಟ್ಟಾಗಿ ಬರಬೇಕು. ಜಪ ಮುಗಿದಿದ್ದು ಓಡಕೂಡದು. ಪ್ರಾರ್ಥನೆ ಆದ ತಕ್ಷಣ ನೀವು ಓಡಬಾರದು. ಏನೋ ಫೆಲೋಶಿಪ್ ಇಸ್ ವೆರಿ ಇಂಪಾರ್ಟೆಂಟ್ and that happens only with food. ಆ ಒಂದು ಐಕ್ಯತೆ ಎಂಬುದು ಬಹಳ ಪ್ರಾಮುಖ್ಯತೆ ಉಳ್ಳದು. ಅದು ಭೋಜನದಲ್ಲಿ ಮಾತ್ರವೇ ನಡೆಯುವಂತದ್ದಾಗಿದೆ. ಸಭೆ பருப்பு குழம்பு கொடுத்தாலும் சபை பிரியாணி கொடுத்தாலும் அது முக்கியம் கிடையாது. நீங்க அங்க ஒண்ணா பட்டு ஐக்கியமா இருந்து இது நம்ம சபைன்னு நீங்க வளர்றீங்க பாருங்க, அதுதான் முக்கியம். ಸಭೆಯು ಬೇಳೆ ಸಾರನ್ನು ಕೊಟ್ರೇನು, ಬಿರಿಯಾನಿ ಕೊಟ್ರೇನು, ಆದರೆ ನೀವು ಎಲ್ಲರೂ ಒಟ್ಟಾಗಿದ್ದು ಅದನ್ನು ತಿಂದು ನೀವು ಐಕ್ಯತೆಯಲ್ಲಿ ಬೆಳೆಯುತ್ತೀರಲ್ಲ, ಅದೇ ಸಭೆಯಾಗಿದೆ. ಆಮೆನ್. Let God speak to you. ದೇವರು ನಿಮ್ಮೊಂದಿಗೆ ಮಾತನಾಡಿದರೆ, This is your vision. ಇದು ನಿಮ್ಮ ದರ್ಶನವಾಗಿದೆ. It's your plan. ಇದು ನಿಮ್ಮ ಉಪಾಯವಾಗಿದೆ. It's your church. ಇದು ನಿಮ್ಮ ಸಭೆಯಾಗಿದೆ. What shall I do? ನಾನೇನು ಮಾಡಬೇಕು? Amen. ಆಮೆನ್. நல்லது, ಒಳ್ಳೆಯದು. நான் என்ன பண்றதுன்னு ಕೆಟ್ಟದಿಲ್ಲ, ನಾನು என்ன பண்றதுன்னு நல்லதை செய்யுங்க. ನಾನೇನು ಮಾಡಬೇಕು ಎಂಬುದನ್ನು ನೀವು ನೆನೆದು ಒಳ್ಳೆಯದನ್ನು ಮಾಡಿ. My subject is still lying here. ನನ್ನ ಒಂದು ವಿಷಯ ಇನ್ನೂ ಹಾಗೆಯೇ ಇದೆ. அடுத்த வாரம் பார்க்கலாம். ಮುಂಬರುವ ವಾರ ಇದನ್ನು ನೋಡೋಣ. பட் ஆவியானவர் ஒன்னு நிச்சயமா சொல்றாரு. ಆದರೆ ಪವಿತ್ರಾತ್ಮನು ಒಂದನ್ನು ನಿಶ್ಚಯವಾಗಿ ಹೇಳುತ್ತಿದ್ದಾನೆ. பறவைகள் இடத்துல பார்த்து, ಈ ಪಕ್ಷಿಗಳ ಕಡೆಗೆ ನೋಡಿ, எல்லாம் ஒற்றுமையா வாங்க, ಎಲ್ಲರೂ ಒಟ್ಟಾಗಿ ಬನ್ನಿ. நான் உங்கள்ட்ட காசு பணம் கேட்கல. ನಾನು ನಿಮ್ಮ ಬಳಿಯಲ್ಲಿ ಹಣಕಾಸನ್ನು ಕೇಳಲಿಲ್ಲ, உண்மையா சொல்றேன். ನಿಜವಾಗಿ ಹೇಳುತ್ತಿದ್ದೇನೆ. I'm not asking you money at all. ನಾನು ನಿಮ್ಮ ಬಳಿಯಲ್ಲಿ ಹಣವನ್ನು ಕೇಳುತ್ತಿಲ್ಲ. God will give me what I need. ನನಗೆ ಏನು ಬೇಕೋ ಅದನ್ನು ದೇವರು ಕೊಡುವವನಾಗಿದ್ದಾನೆ. He will give me somehow. ಆತನು ಹೇಗೋ ನನಗೆ ಕೊಡುವವನಾಗಿದ್ದಾನೆ. I'm asking unity. ಆದರೆ ನಾನು ಕೇಳುತ್ತಿರುವುದು ಒಗ್ಗಟ್ಟು, ಒಗ್ಗಟ್ಟು, ஒரு தரிசனம், ಒಂದೇ ದರ್ಶನ, ஒன்றாய் ஓடுவது, ಎಲ್ಲರೂ ಒಟ್ಟಾಗಿ ಸೇರಿ ಓಡುವುದು, ಒಟ್ಟಾಗಿ ಓಡುವುದು, ஒன்றாய் ஜெபிப்பது, ಒಟ್ಟಾಗಿ ಪ್ರಾರ್ಥಿಸುವುದು. ಆಮೆನ್. பாஸ்டர் பாட்டுக்கு ஏதோ திட்டத்தை எடுத்துன்னு வராரு, சொல்றாரு, அவர் செஞ்சுக்கு வருவாயா, நம்ம வேற வேலை பார்க்கலாம். ಬೋಧಕರ ಪಾಡಿಗೆ ಏನೋ ತೀರ್ಮಾನವನ್ನು ತರುತ್ತಾರೆ, ಹೇಳುತ್ತಾರೆ, ಆತನು ಮಾಡಿಕೊಳ್ಳುತ್ತಾನೆ, ನಾವು ನಮ್ಮ ಕೆಲಸವನ್ನು ನೋಡೋಣ ಬಾ ಎಂಬುದಾಗಿ ಎಲ್ಲ. ಆಮೆನ್. போன இந்த பாஸ்டர் ஃபெலோஷிப்க்கு ஒரு அம்மா வந்தாங்க. ಆ ಒಂದು ಬೋಧಕರುಗಳ ಕೂಟಕ್ಕೆ ಐಕ್ಯತೆಗೆ ಒಬ್ಬ ಸಹೋದರಿ ಬಂದರು. வீட்டிலேயே எதிர்ப்பு, ಮನೆಯಲ್ಲಿಯೇ ಆಕೆಗೆ ವಿರೋಧ. ಆದರೆ 300 ஆத்துமாக்களை அவங்க வீட்டுக்கு மேல வச்சு ஜெபம் பண்றாங்க. 300 ಆತ್ಮಗಳಿಗೆ ಸುವಾರ್ತೆಯನ್ನು ಹೇಳಿ ಅವರ ಮನೆ ಮೇಲೆ ಇಟ್ಟು ಆಕೆ ಪ್ರಾರ್ಥಿಸುತ್ತಿದ್ದಾಳೆ. அவங்களுக்கு இவாஞ்சலிஸ்ட்ன்ற பட்டம் நம்ம தான் கொடுத்தோம். ಆಕೆಗೆ ಸುವಾರ್ತಿಗಳು ಎಂಬಂತ ಒಂದು ಪದವಿಯನ್ನು ಮೊನ್ನೆ ಇಲ್ಲಿ ಸಭೆಯಲ್ಲಿ ನಾವೇ ಕೊಟ್ಟವರು. ಅವರು ಅಳುತ್ತಿದ್ದಾರೆ. ಯಾರೋ என்ன இதுவரைக்கும் ಅಂಗೀಕರಿಸಿದ್ರು, ನನ್ನನ್ನು ಯಾರು ಇದುವರೆಗೂ ಅಂಗೀಕರಿಸಲಿಲ್ಲ, நீங்க என்ன ಅಂಗೀಕರಿಸಿ, ಆದರೆ ನೀವು ನಮ್ಮನ್ನು ಅಂಗೀಕರಿಸಿದ್ದೀರಾ. ಇನ್ನೂ ಓಡುவேன், ನಾನು ಇನ್ನೂ ಓಡುತ್ತೇನೆ, ಹಳ್ಳಿಗಳಿಗೆ ನಾನು ಓಡುவேன், ನಾನು ಪ್ರತಿ ಹಳ್ಳಿಗೂ ಹೋಗುತ್ತೇನೆ, ನಾನು ಸುವಿಶೇಷத்தை சொல்றேன், ನಾನು ಸುವಾರ್ತೆಯನ್ನು ಹೇಳುತ್ತೇನೆ. இப்போ ஒரு லிங்காயத்து கம்யூனிட்டில இருந்து வந்து 300 பேர் மேல இருக்காங்க, அத காட்டில அதிகமான பேருக்கு அவங்க ಸುವಿಶೇಷ சொல்லி இருக்காங்க. ಆಕೆಯು ಒಬ್ಬ ಲಿಂಗಾಯತ ಪಂಗಡವನ್ನು ಸೇರಿದವಳು. ಆಕೆ ಬಂದು ತನ್ನ ಮನೆಯ ಮೇಲೆ 300 ಜನರಿಗೆ ಸುವಾರ್ತೆಯನ್ನು ಸಾರುತ್ತಿದ್ದಾಳೆ. ஆமென். ஆமென். நீங்க எவ்வளவு பண்ணலாம்? ನೀವು ಎಷ್ಟು ಮಾಡಬಹುದು? எல்லா தடையும் இருக்கிறவங்க இவ்வளவு சுவிசேஷம். ஆமா, இப்போ அவங்க சொல்லிட்டு போனாங்க, நம்ம ஊழியத்துக்காக அவங்க ஒரு நாள் ಉಪವಾಸ எடுத்து ಜெபிக்க போறாங்களா. ಇಲ್ಲಿ ನಮ್ಮ ಸೇವೆಗೋಸ್ಕರ ಆಕೆಯು ತನ್ನ ಸ್ಥಳದಲ್ಲಿರುವಂತಹ 300 ವಿಶ್ವಾಸಿಗಳನ್ನು ಒಟ್ಟಾಗಿ ಸೇರಿಸಿ ಒಂದು ದಿನ ಉಪವಾಸ ಪ್ರಾರ್ಥನೆ ನಮ್ಮ ಸಭೆಗೋಸ್ಕರ ಮಾಡುವವಳಾಗಿದ್ದಾಳೆ. ಆಮೆನ್. ಆಮೆನ್. எனக்கு என்ன ஆசை தெரியுமா? ನನಗೇನು ಆಸೆ ಗೊತ್ತಾ? ವಿಮೆನ್ಸ್ ಫೆಲೋಶಿಪ್ಗೆ, ಆ ಒಂದು ಸ್ತ್ರೀಯರ ಐಕ್ಯತೆಗೆ ಎಲ್ಲರೂ ಒಂದು ಜವಾಬ್ ಮಾಡಿ, ನೀವೆಲ್ಲರೂ ಬಂದು ಪ್ರಾರ್ಥಿಸಬೇಕು. ಮೆನ್ಸ್ ಫೆಲೋಶಿಪ್ ಪುರುಷರ ಐಕ್ಯತೆಗೆ ಎಲ್ಲರೂ ಒಂದು ಜವಾಬ್, ನೀವೆಲ್ಲರೂ ಬಂದು ಪ್ರಾರ್ಥಿಸಬೇಕು. இதுதான் ஒற்றுமை. ಇದೇ ಒಗ್ಗಟ್ಟಾಗಿದೆ. ಆಮೆನ್. ಆಮೆನ್. சில கேள்விகளை கேட்கட்டா, ಕೆಲವು ಪ್ರಶ್ನೆಗಳನ್ನು ಕೇಳಲೆ. திருமணத்துக்கு கூட எவ்வளவு தூரம் ஆனாலும் பஸ் பிடிச்சுன்னு போறீங்க தானே? ಮದುವೆಗೆ ಎಷ್ಟು ದೂರವಾದರೂ ಬಸ್ಸನ್ನು ಹಿಡಿದು ಹೋಗುತ್ತೀರಲ್ಲ? ரெடி ஆயிட்டு
ಸಿದ್ಧರಾಗಿ. மழை வந்தா கூட 8:30 மணிக்கு மேல போறீங்கல்ல, ಮಳೆ ಬಂದರೂ ಸಹ 8:30 ಮೇಲೆ ಹೋಗುತ್ತೀರಲ್ಲ, ஏன்? ಯಾಕೆ? அவங்க எதுனா நம்மள நினைச்சுப்பாங்க. ಅವರು ಏನಾದರೂ ನಮ್ಮ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ஆனா ஆலயத்துக்கு போனா மட்டும் ಆದ್ರೆ ಆಲಯಕ್ಕೆ ಹೋಗಬೇಕೆಂಬುದಾಗಿ ಹೇಳಿದ್ರೆ ಮಾತ್ರ எப்படி போறது, ಹೇಗೆ ಹೋಗುವುದು, எப்படி வருது, ಹೇಗೆ ಬರುವುದು, யாரை கூட்டிட்டு போவாங்க, ಯಾರು எத்தனை ಕರೆದುಕೊಂಡು, மணிக்கு வீட்டுக்கு வரவன், ಎಷ್ಟು ಗಂಟೆಗೆ ಮನೆಗೆ ಬರುವುದು இல்ல. ஆனா கல்யாணத்துக்குனாக்க டக்குன்னு ரெடி ஆகி ಆದರೆ ಮದುವೆಗಾದ್ರೆ ನೀವು ತಕ್ಷಣ ಸಿದ್ಧರಾಗಿ ಹೋಗುತ್ತೀರಾ. ஆண்கள் கூட சொல்றேன், ಗಂಡಸರಿಗೂ ಹೇಳುತ್ತೇನೆ, வெறுமையா வீட்டுல தானே இருக்கிறீங்க, ಬರಿದಾಗಿ ಮನೆಯಲ್ಲಿ ಕುಳಿತುಕೊಳ್ಳಬೇಡಿ. வாங்க 1 மணி நேரம் ஜெபம் பண்ணுங்க, 1 ಗಂಟೆ ಕಾಲ ಪ್ರಾರ್ಥಿಸೋಣ, ಬನ್ನಿರಿ. ஆமென். ಆಮೆನ್. God will do something. ದೇವರು ಏನನ್ನಾದರೂ ಮಾಡುವವನಾಗಿದ್ದಾನೆ. ஆமென். ಆಮೆನ್. பார்க்கலாம் அடுத்த வாரத்தில் விமென்ஸ் ஃபெலோஷிப் எவ்வளோ பேர் வர்றீங்க, மென்ஸ் ஃபெலோஷிப் எவ்வளோ பேர் வர்றீங்க. அதை விட வெள்ளிக்கிழமை ரொம்ப அழகாக ஆண்டவர் நடத்திட்டு இருக்கிறாரு, அதுக்கு எவ்வளோ பேர் வர்றீங்கன்னு பார்க்கலாம். ನೋಡೋಣ ಮಂಗಳವಾರ ಪುರುಷರ ಐಕ್ಯತೆಗೆ ಎಷ್ಟು ಜನರು ಬರುತ್ತೀರಾ, ಬುಧವಾರ ಸ್ತ್ರೀಗಳ ಐಕ್ಯತೆಗೆ ಎಷ್ಟು ಜನರು ಬರುತ್ತೀರಾ, ಇದಕ್ಕೆಲ್ಲಕ್ಕೂ ಮಿಗಿಲಾಗಿ ಶುಕ್ರವಾರ ಆ ಒಂದು ಪ್ರಾರ್ಥನೆಗೆ ಎಷ್ಟು ಜನರು ಬರುತ್ತೀರಾ ಎಂಬುದನ್ನು ನೋಡೋಣ. ಆಮೆನ್. ಆಮೆನ್. ಲೆಟ್ಸ್ ವರ್ಕ್ ಆಸ್ ಎ ಟೀಮ್. ನಾವು ಒಂದು ತಂಡವಾಗಿ ಕೆಲಸ ಮಾಡೋಣ. ஆண்டவர் ஒரு நோக்கத்தோட நம்மளெல்லாம் ஒன்று சேர்த்திருக்கிறார். ದೇವರು ಒಂದು ಉದ್ದೇಶಪೂರ್ವಕವಾಗಿ ನಮ್ಮನ್ನೆಲ್ಲ ಒಟ್ಟುಗೂಡಿಸಿದ್ದಾನೆ. கர்த்தருக்காக ஓடுவோம், ಕರ್ತನಿಗೋಸ್ಕರ ಓಡೋಣ, கர்த்தருக்காக உழைப்போம், ಕರ್ತನಿಗೋಸ್ಕರ ದುಡಿಯೋಣ. கர்த்தர் நம்மை ஆசீர்வதிப்பார். ಕರ್ತನು ನಮ್ಮನ್ನು ಆಶೀರ್ವದಿಸುವನು. ನಾವೆಲ್ಲ அப்படியே ನಾವೆಲ್ಲರೂ ಹಾಗೆ ಎದ್ದು ನಿಂತುಕೊಳ್ಳೋಣ.